ಈ ಲೋಕದ ರಕ್ಷಣೆಗೆ ಸ್ವಪುತ್ರನ ಕೊಟ್ಟಿದೆ. ಆನಂದ ಸ್ತೋತ್ರ ನಿನಗೆ ದಯಾ ಈ ಕೊಟ್ಟ ಶೋಧ ವೇಗವೇ ನನ್ನಾತ್ಮಕ್ಕೆ ಆಧಾರವೇ. ಆನಂದ ಸ್ತೋತ್ರ ನಿನಗೆ ದಯಾ ಆಮೆನ್. ತುಂಬಾ ವಂದನೆಗಳು ಹಿರಿಕರೇ ಹಾಗೂ ಬೋಧಕರೇ. ಈ ಒಂದು ಸಮಯದಲ್ಲಿ ಸಭಾಶಾಲೆಯ ಒಂದು ಪಾಠದ ಭಾಗಕ್ಕೆ ನಾವು ತೆರಳುವ ಮುಂಚಿತವಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವರ್ಗೀಯ ಸ್ವಾಮಿ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಸಮಯದಲ್ಲಿ ಸಭಾಶಾಲೆಯ ಪಾಠವನ್ನ ನಾವು ಕಲಿಯುವಾಗ ನೀವೇ ಈ ಒಂದು ಪಾಠವನ್ನ ನಮಗೆ ತಿಳಿಸಿಕೊಡಬೇಕಾಗಿ, ಬಾಯಿಗೆ ಬಾಯಾಗಿ ತುಟಿಗೆ ತುಟಿಯಾಗಿದ್ದು ನೀವು ನಮ್ಮನ್ನ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸಿ ನಿಮ್ಮ ದೈವಿಕ ಜ್ಞಾನದಿಂದ, ಆತ್ಮಿಕ ಜ್ಞಾನದಿಂದ ನಮ್ಮನ್ನ ತುಂಬಿಸಿ, ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನ ತುಂಬಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೇನ್. ಇಂಟರ್ನೆಟ್ ತುಂಬಾ ಕಡಿಮೆ ಇದೆ, ಹಾಗಾಗಿ ವಿಡಿಯೋ ಆನ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಕೇಳ್ತೇನೆ. ಈ ದಿನದ ಸಬ್ಬತ್ ಶಾಲೆಯ ಒಂದು ಪಾಠದ ಭಾಗಕ್ಕೆ ನಾವು ತೆರಳುವಾಗ ನಿನ್ನೆಯ ದಿನದಲ್ಲಿ ನಾವು ಪೀಠಿಕೆಯ ಒಂದು ವಿಚಾರದಲ್ಲಿ ತಿಳ್ಕೊಂಡಿದ್ದೇವೆ. ಆ ಪೀಠಿಕೆಯಲ್ಲಿ ನಾವು ತಿಳ್ಕೊಂಡಂತ ಒಂದು ಪ್ರಾಮುಖ್ಯವಾದಂತ ಒಂದು ವಿಚಾರ, ಮಾರ್ಕನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯದ ಒಂದು ಪೀಠಿಕೆಯನ್ನ ನಾವು ತಿಳಿದಿದ್ದೇವೆ. ಅಲ್ಲಿ 5 ಸಾಮ್ಯಗಳನ್ನ, ಅಂದ್ರೆ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 5 ಸಾಮ್ಯಗಳನ್ನ ನಾವು ಕಾಣುವಂತವರಾಗಿದ್ದೇವೆ. ಮೊದಲನೇದಾಗಿ ನಾವು ಕಾಣ್ತಕ್ಕಂಥದ್ದೇನು ಅಂದ್ರೆ ಒಕ್ಕಲಿಗನ ಒಂದು ಸಾಮ್ಯ, 2ನೇದು ದೀಪ, ಮತ್ತೆ 3ನೇದು ಅಳತೆ, 4ನೇದಾಗಿ ಮೊಳಕೆ ಒಡೆಯುವ ಬೀಜ, ಹಾಗೂ ಕೊನೆಯದಾಗಿ ಸಾಸಿವೆ ಕಾಳು. ಈ 5 ಸಾಮ್ಯಗಳನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. ಒಂದೊಂದು ಸಾಮ್ಯಕ್ಕೂ ಒಂದೊಂದು ರೀತಿಯಾದಂತಹ ಒಂದು ಕಥೆ ಅಥವಾ ಅರ್ಥ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಈ ದಿನದ ಒಂದು ಸಭಾಶಾಲೆಯ ಪಾಠದಲ್ಲಿ ನಾವು ಕಲಿತಕ್ಕಂಥದ್ದು ಒಕ್ಕಲಿಗನ ಒಂದು ಸಾಮ್ಯದ ಕುರಿತಾಗಿ ನಾವು ಕಲಿಯುವಂತವರಾಗಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 9ನೇ ಒಂದು ವಚನಗಳಲ್ಲಿ ನಾವು ಈ ಒಂದು ಒಕ್ಕಲಿಗರ ದೃಶ್ಯ ಸಾಮ್ಯವನ್ನ ಕಲಿಯುವಂತವರಾಗಿದ್ದೇವೆ. ನಮ್ಮೆಲ್ಲರಿಗೂ ಈ ಒಕ್ಕಲಿಗನ ಒಂದು ಸಾಮ್ಯವು ತಿಳಿದಿದೆ, ಆ ಒಂದು ಕಥೆ ತಿಳಿದಿದೆ.
ಇಲ್ಲಿ ನಾವು ನೋಡ್ತೇವೆ ಒಬ್ಬ ಒಕ್ಕಲಿಗ ಏನ್ ಮಾಡ್ತೇನೆ, ಬೀಜವನ್ನ ಬಿತ್ತಲಿಕ್ಕೆ ಹೊಲಕ್ಕೆ ಹೋಗುವಂತವನಾಗಿದ್ದಾನೆ. ಆ ಸಮಯದಲ್ಲಿ ಬೀಜವನ್ನು ಬಿತ್ತಿದಾಗ ಒಂದೇ ರೀತಿಯಾದ ಬೀಜವನ್ನು ಅದನ್ನು ಬಿತ್ತುವಂತವನಾಗಿದ್ದಾನೆ. ಒಂದೇ ರೀತಿಯ ಬೀಜವನ್ನ ಬಿತ್ತುವಾಗ ಅದು ಯಾವ ಯಾವ ಕಡೆಗೆ ಆ ಒಂದು ಬಿತ್ತುವಂತ ಸಮಯದಲ್ಲಿ ಆ ಒಂದು ಬೀಜಗಳು ಹರಡ್ತು ಅನ್ನೋದನ್ನ ನಾವು ಕಾಣ್ತೇವೆ. ಒಂದೊಂದು ಸ್ಥಳದಲ್ಲಿ ಬಿದ್ದಂತ ಬೀಜಗಳು ಒಂದೊಂದು ಕಥೆಯನ್ನ ನಮ್ಗೆ ಹೇಳುವಂತದ್ದಾಗಿದೆ. ಜೊತೆಗೆ ಆ ಒಂದು ಯಾವ ಒಂದು ಸ್ಥಳಗಳಲ್ಲಿ ಆ ಒಂದು ಬೀಜ ಬಿತ್ತಲ್ಪಡ್ತೋ ಆ ಮಣ್ಣಿನ ಒಂದು ಗುಣವನ್ನು ಸಹ ಕಾಣುವಂತರಾಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ 4 ವಿಧವಾದಂತ ಮಣ್ಣು ಅಥವಾ 4 ವಿಧವಾದಂತ ಒಂದು ಭೂಮಿಯನ್ನ ನಾವು ಇಲ್ಲಿ ಕಾಣುವಂತವರಾಗಿದ್ದೇವೆ. ಒಂದಕ್ಕೊಂದು ವ್ಯತ್ಯಾಸ ಇರುವುದನ್ನು ಸಹ ನಾವು ಕಾಣ್ತೇವೆ. ಮತ್ತೆ ಈಗ ಆ ಒಕ್ಕಲಿಗನು ತನ್ನ ಭೂಮಿಗೆ ಹೋದ್ನು ಅಂತ ಹೇಳಿದಾಗ ಒಕ್ಕಲಿಗ ಅನ್ನತಕ್ಕಂಥದ್ದು ದೇವರನ್ನ ಸೂಚಿಸುವಂತದ್ದಾಗಿದೆ. ಆ ಒಂದು ನಂತರದಲ್ಲಿ ಆ ಒಂದು ಬೀಜವು ದೇವರ ಒಂದು ಸುವಾರ್ತೆ, ದೇವರ ಒಂದು ಮೆಸೇಜ್ ಅಂತ ಹೇಳ್ತೇವೆ, ಸುವಾರ್ತೆಯನ್ನ ಅಥವಾ ಮಿಷನ್ ಅನ್ನ ತಿಳಿಸ್ತಕ್ಕಂಥದ್ದಾಗಿದೆ ಅನ್ನೋದನ್ನ ನಾವು ಮನಗಾಣ್ಬೇಕಾಗಿದೆ. ಇಲ್ಲಿ ನಾವು ನೋಡ್ಬೇಕಾದಾಗ ಪ್ರತಿ ಒಂದೊಂದು ಬೀಜವು ಯಾವ ಒಂದು ಸ್ಥಳದಲ್ಲಿ ಬೀಳ್ತು ಅಂತ ನಾವು ನೋಡುವಂತ ಸಂದರ್ಭದಲ್ಲಿ 4ನೇ ಅಧ್ಯಾಯದಲ್ಲಿ ತಿಳಿಸಿರೋ ರೀತಿಯಲ್ಲಿ ನಾವು ಮೊದಲನೇ ಒಂದು ಸಾಮ್ಯದ ಕುರಿತಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಒಕ್ಕಲಿಗನ್ ಏನ್ ಮಾಡ್ತಾನೆ, ಈ ಒಂದು ಕಥೆಯಲ್ಲಿ ನೋಡುವಾಗ ಬೀಜವನ್ನ ತನ್ನ ಒಂದು ಹೊಲದಲ್ಲಿ ಬಿತ್ತಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳು ಉಂಟಾಗುತ್ತೆ. ಮತ್ತೆ ಆ ಒಂದು ಕಥೆಯು ನಿಜವಾಗಿ ಹೇಳೋದಾದ್ರೆ 4 ಕಥೆಯನ್ನ ಒಳಗೊಂಡಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಬಿತ್ತಲ್ಪಟ್ಟ ಬೀಜಗಳಿಗೆ ಏನಾಯ್ತು, ಅದರ ಒಂದು ಫಲ ಏನಾಗಿದೆ, ಅದರ ಒಂದು ಕಥೆ ಏನು, ಅದರಿಂದ ನಾವು ಕಲಿತಕ್ಕಂತ ಒಂದು ಪಾಠ ಏನಾಗಿದೆ, ಪ್ರತಿ ಒಂದೊಂದು ಬೀಜವು ಯಾವ ಒಂದು ನೆಲದಲ್ಲಿ ಬಿತ್ತು, ಯಾವ ಒಂದು ಸ್ಥಳದಲ್ಲಿ ಬಿತ್ತು, ಅದು ಯಾವುದನ್ನ ಸೂಚಿಸುವಂತದ್ದಾಗಿದೆ ಅನ್ನೋದನ್ನ ಕೂಲಂಕುಷವಾಗಿ ಈ ಒಂದು ಸಮಯದಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ನಾವು ನೋಡುವಾಗ ಮೊದಲನೇದಾಗಿ ನಾವು ಒಕ್ಕಲಿಗ ಏನ್ ಮಾಡ್ತಾನೆ, ಹೊಲಕ್ಕೆ ಹೋಗಿ ಬೀಜವನ್ನ ಬಿತ್ತುವುದಕ್ಕೆ ಹೋಗುವಂತವನಾಗಿದ್ದಾನೆ. ಅಲ್ಲಿ ಅದರ ಒಂದು ಅರ್ಥ ಏನನ್ನ ತೋರಿಸುವಂತದ್ದಾಗಿದೆ ಅಂದ್ರೆ ಆ ಒಕ್ಕಲಿಗನು ದೇವರನ್ನ ಸೂಚಿಸುವಂತವನಾಗಿದ್ದಾನೆ. ಹಾಗೂ ಬೀಜಗಳು ದೇವರ ಒಂದು ವಾಕ್ಯ, ದೇವರ ಒಂದು ಮೆಸೇಜ್, ಶುಭ ವರ್ತಮಾನವನ್ನ ತಿಳಿಸುವಂತದ್ದಾಗಿದೆ. ಇಲ್ಲಿ ನಾವು ನೋಡ್ಬೇಕಾದಾಗ ಈ ಒಂದು ಒಕ್ಕಲಿಗ ಬೀಜವನ್ನ ಹಾಕಿ ಆಯ್ತು, ಆ ಬೀಜವು ಏನಾಯ್ತು, ಎಲ್ಲಿ ಬೀಜವನ್ನ ಹಾಕಿದ್ನೋ ಆ ಎಲ್ಲಾ ಸ್ಥಳದಲ್ಲಿಯೂ ಸಹ ಪ್ರತಿ ಒಂದೊಂದು ಬೀಜನೂ ಸಹ ಮೊಳಕೆ ಹೊಡಿಲಿಕ್ಕೆ, ಬೆಳಿಲಿಕ್ಕೆ ಶುರುವಾಗುವಂತದ್ದಾಗಿದೆ. ಅಂದ್ರೆ ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ದೇವರ ಒಂದು ವಾಕ್ಯವು ಪ್ರತಿಯೊಬ್ಬರಿಗೂ ಸಹ ಬಿತ್ತಲ್ಪಡುವಂತದ್ದಾಗಿದೆ. ಆ ಬಿತ್ತಲ್ಪಡುವಂತ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬನ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಆ ಒಂದು ಬೀಜವು ಆ ಮನುಷ್ಯನ ಒಳಗಡೆ ಆ ಬೀಜ ಬಿತ್ತಲ್ಪಡುವಂತದ್ದಾಗಿದೆ. ಆ ಬೀಜವೇ ದೇವರ ಒಂದು ವಾಕ್ಯವಾಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಆ ಬೀಜವನ್ನ ಹಾಕಿದಂತ ಒಂದು ಸಂದರ್ಭದಲ್ಲಿ ನಾವು ಮೊದಲನೇ ಒಂದು ಭಾಗಕ್ಕೆ ಬಂದಾಗ ಆ ಬೀಜ ಏನ್ ಮಾಡ್ತದೆ, ದಾರಿಯ ಒಂದು ಮಗ್ಗುಲಲ್ಲಿ ಬೀಳುವಂತದ್ದಾಗಿದೆ. ಯಾವಾಗ ಆ ಬೀಜ ದಾರಿ ಮಗ್ಗುಲಲ್ಲಿ ಬೀಳುತ್ತೋ ಆ ಸಂದರ್ಭದಲ್ಲಿ ಏನ್ ಮಾಡ್ತದೆ, ಪಕ್ಷಿಗಳು ಹಾರ್ಕೊಂಡ್ ಬಂದು ಆ ಬೀಜಗಳನ್ನೆಲ್ಲ ತಿಂದ್ಬಿಡುತ್ತೆ. ಅದರ ಒಂದು ಅರ್ಥ ಏನು ಅಂತ ಹೇಳಿದ್ರೆ ಇಲ್ಲಿ ಪಕ್ಷಿಗಳು ಸೈತಾನನನ್ನ ಸೂಚಿಸುವಂತದ್ದಾಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಆ ಒಂದು ದಾರಿ ಮಗ್ಗಲಲ್ಲಿ ಬಿದ್ದಂತಹ ಒಂದು ಬೀಜಗಳು, ಆ ಬೀಜಗಳೇನಾಗಿದೆ, ಮನುಷ್ಯರನ್ನ ಜನರನ್ನ ಸೂಚಿಸುವಂತದ್ದಾಗಿದೆ. ಅಂದ್ರೆ ದೇವರ ವಾಕ್ಯವನ್ನ, ದೇವರ ಒಂದು ಮೆಸೇಜಸ್ ಅನ್ನ ಏನ್ ಮಾಡ್ತಾರೆ, ಕೇಳಿಸ್ಕೊಳ್ತಾರೆ. ಆದ್ರೆ ಕೇಳಿಸ್ಕೊಂಡ ನಂತರದಲ್ಲಿ ತಕ್ಷಣದಲ್ಲೇ ಅದನ್ನ ಬಿಟ್ಬಿಡುವಂತವರಾಗಿದ್ದಾರೆ. ಹಾಗಾಗಿ ದಾರಿಯ ಮಗ್ಗಲಲ್ಲಿ ಬಿದ್ದಂತಹ ಒಂದು ಬೀಜಗಳು
ದೇವರ ವಾಕ್ಯವನ್ನ ಕೇಳಿ, ಈ ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಬಿಡ್ತಕ್ಕಂತ ಒಂದು ಒಂದ್ ಗುಂಪಿಗೆ ಇದನ್ನ ನಾವು ಹೋಲಿಕೆಯನ್ನ ಮಾಡಿಕೊಳ್ಳುವ. ಈ ಒಂದು ಆ ಪ್ರಸ್ತುತ ದಿನಕ್ಕೆ ಈ ಒಂದು ದಾರಿಯ ಮಗ್ಗುಲಲ್ಲಿ ಬಿದ್ದಂತಹ ಒಂದು ಬೀಜಗಳು ಏನನ್ನ ತೋರ್ಸ್ತಕ್ಕಂಥದ್ದಾಗಿದೆ ಅಂತ ನೋಡಿದಾಗ, ಕೆಲವು ಜನರು ಏನ್ ಮಾಡ್ತಾರೆ, ಆ ಒಳ್ಳೆಯ ಕ್ರೈಸ್ತೀಯ ಜೀವಿತದಲ್ಲಿ ಜೀವಿಸೋದಿಕ್ಕೆ ಅವರಿಗೆ ಇಷ್ಟ ಆಗಲ್ಲ. ದೇ ಡೋಂಟ್ ಲೀವ್ ಅ ಗುಡ್ ಕ್ರಿಶ್ಚಿಯನ್ ಲೈಫ್. ಯಾಕೆ ಅಂತ ಹೇಳಿದ್ರೆ, ಅವರು ಈ ಒಂದು ಲೌಕಿಕವಾದಂತಹ ಒಂದು ಆಶೆ ಪಾಶೆಗಳಿಗೆ ಅಂದ್ರೆ ದೇವರ ವಾಕ್ಯವನ್ನ ಬಿಟ್ಟು ಬೇರೆ ಅದಕ್ಕೆ ಅವರು ಹೆಚ್ಚಿನ ಗಮನವನ್ನ ಕೊಡ್ತಕ್ಕಂಥವ್ರಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಎರಡನೇದಾಗಿ ನಾವು ನೋಡುವಾಗ, ಮೊದಲನೇದಲ್ಲಿ ದಾರಿಯಲ್ಲಿ ಬಿದ್ದಂತಹ ಒಂದು ಬೀಜದ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಎರಡನೇದಾಗಿ ಕೆಲವೊಂದು ಬೀಜಗಳೇನಾಗುತ್ತೆ, ಬಂಡೆಯ ಒಂದು ಬಂಡೆ ಇರ್ತಕ್ಕಂತ ಒಂದು ಸ್ಥಳದಲ್ಲಿ, ಅಲ್ಲಿ ಒಂದು ಸ್ವಲ್ಪ ಬಂಡೆ ಸಂಧಿಗಳಲ್ಲಿ ಏನಾಗಿರುತ್ತೆ, ಒಂದಷ್ಟು ಇಷ್ಟು ಮಣ್ಣಿರುತ್ತಲ್ವಾ, ಕಡಿಮೆ ಒಂದು ಮಣ್ಣಿರುತ್ತೆ. ಆ ಮಣ್ಣು ಹತ್ರ ಆ ಒಂದು ಸ್ವಲ್ಪ ಅದೇನ್ ಮಾಡುತ್ತೆ, ಆ ಸಂಧಿಯಲ್ಲಿ ಹೋಗಿ ಬೀಳ್ತಕ್ಕಂಥದ್ದಾಗಿದೆ. ಮತ್ತೆ ಏನಾಗುತ್ತೆ, ಆ ಒಂದು ಬೀಜಗಳು ಅದೇ ಬೇಗನೆ ಏನಾಗುತ್ತೆ, ಮೊಳಕೆ ಬರುತ್ತೆ. ಆದ್ರೆ ಮೊಳಕೆ ಬಂದಾಗ್ಯೂ ಸಹ ಸೂರ್ಯನ ಕಿರಣಗಳು ಆ ಒಂದು ಬೀಜದ ಮೇಲೆ ಬಿದ್ದಾಗ, ಆ ಒಂದು ಸೂರ್ಯನ ಬಿಸಿಲಿನ ಒಂದು ಜಲವನ್ನ ತಡೆಯಲಿಕ್ಕಾಗದೆ ಏನಾಗುತ್ತೆ, ಎಲ್ಲ ಸಣ್ಣ ಸಣ್ಣದಾಗಿ ಮೊಳಕೆ ಹೊಡೆದು ಸಣ್ಣ ಸಣ್ಣ ಗಿಡ ತರ ಬಂದಿರೋದೆಲ್ಲ ಏನಾಗುತ್ತೆ, ಸೂರ್ಯನ ತಾಪಕ್ಕೆ ಸುಟ್ಟು ಹೋಗುವಂತದ್ದಾಗಿದೆ. ಇಲ್ಲಿ ನಾವು ನೋಡ್ಬೇಕಾದಾಗ, ಆ ಒಂದು ಬಂಡೆಯ ಒಂದು ಸಂಧಿಗಳಲ್ಲಿ ಬಿದ್ದಂತಹ ಒಂದು ಬೀಜವು ಏನನ್ನ ತೋರಿಸುವಂತದ್ದಾಗಿದೆ ಅಂದ್ರೆ, ಆ ಜನರನ್ನೇ ಸಹ ಅದು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದಾಗಿದೆ. ಅಂದ್ರೆ ನಾವು ದೇವರ ವಾಕ್ಯಗಳನ್ನ ಕಲ್ತ್ಕೋಬೇಕು ವಾಕ್ಯನ ನಾವು ಹೆಚ್ಚಾಗಿ ತಿಳ್ಕೋಬೇಕು ಅನ್ನೋ ಒಂದು ಆಶೆಯಲ್ಲಿ ನಾವ್ ಏನ್ ಮಾಡ್ತೇವೆ, ಕಲೀಲಿಕ್ಕೆ ಹೋಗ್ತೇವೆ. ಆದ್ರೆ ಆ ದೇವರ ವಾಕ್ಯವನ್ನ ನಾವೇನ್ ಮಾಡಲ್ಲ, ಆಳವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳಿದಿಕ್ಕೆ ಹೋಗಲ್ಲ. ಮತ್ತೆ ವಾಕ್ಯಗಳ ಅರ್ಥವನ್ನ ನಾವು ಸಂಪೂರ್ಣವಾಗಿ ಅದರ ಅರ್ಥ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಅಂದ್ರೇನು, ಆ ಒಂದು ಬಂಡೆಯ ಇದರಲ್ಲಿ ಬಿದ್ದಂತ ಬೀಜ ಏನಾಯ್ತು, ಅದು ಬೇಗ ಮೊಳಕೆ ಬಂತು, ಆದ್ರೆ ಅಷ್ಟೇ ತಾಪವನ್ನ ತಾಳ್ಲಾರ್ದೆ ಒಣಗೋಯ್ತು. ಅದೇ ರೀತಿಯಲ್ಲಿ ನಾವು ದೇವ್ರ ವಾಕ್ಯವನ್ನ ಕೇಳ್ಬೇಕು ಅಂತ ಬಹಳ ಆಶೆಯಿಂದ ಏನ್ ಮಾಡ್ತೇವೆ, ಕೇಳ್ಕೊತೇವೆ. ಆದ್ರೆ ನಮ್ಮ ಒಂದು ಜೀವಿತದಲ್ಲಿ ಅದನ್ನ ನಾವು ಅಳವಡಿಸ್ಕೊಳ್ಳೋದಿಕ್ಕೆ ಬಹಳಷ್ಟು ಹಿಂದೇಟನ್ನ ಹಾಕೋದಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಕಷ್ಟದ ಸಮಯಗಳು ಬಂದಾಗ ನಾವೇನ್ ಮಾಡ್ತೇವೆ, ಅದನ್ನ ನಾವು ಎದುರಿಸೋದಿಕ್ಕೆ ನಾವು ಭಯ ಪಟ್ಕೊಂಡು ಬಿಡ್ತೇವೆ. ಈಗ ಪರ್ಸಿಕ್ಯೂಷನ್ ಟೈಮ್ ಅಂತ ನಾವು ತಗೊಂಡಾಗ, ಆ ಸಮಯ ಬರ್ತಿದೆ ಅಂತ ಹೇಳಿದಾಗ ನಾವು ಹೇಗೆ ಅದನ್ನ ಎದುರಿಸ್ಬೇಕು ಅಂತ ಹೇಳಿ ನಾವೇನ್ ಮಾಡಲ್ಲ, ದೇವ್ರನ್ನ ಆತ್ಕೊಂಡು ಅದನ್ನ ಎದುರಿಸೋದಿಕ್ಕೆ ನಾವು ಮುಂದೆ ಬರ್ದೇನೆ ಏನ್ ಮಾಡ್ತೇವೆ, ಮುಂದೆ ಇಟ್ಟಂತ ಹೆಜ್ಜೆಯನ್ನ ನಾವು ಹಿಂದೆ ಇಡುವಂತವರಾಗಿದ್ದೇವೆ. ಆ ರೀತಿಯಾದಂತಹ ಒಂದು ಗುಂಪಿನ ಜನಕ್ಕೆ ಈ ಒಂದು ಬಂಡೆಯ ನೆಲದಲ್ಲಿ ಬಿದ್ದಂತಹ ಒಂದು ಬೀಜವನ್ನ ನಾವು ಹೋಲಿಕೆಯನ್ನ ಮಾಡಿಕೊಳ್ಳುವ. ಈ ದಿನದ ಅಂದ್ರೆ ಈ ಒಂದು ದಿನದ ಪ್ರಸ್ತುತಿಯಲ್ಲಿ ಈ ಒಂದು ಬೀಜವನ್ನ ನಾವು ಯಾವುದಕ್ಕೆ ಒಂದು ಹೋಲಿಕೆ ಮಾಡೋಣ ಅಂತ ಹೇಳಿದ್ರೆ, ನಾವು ಕ್ರೈಸ್ತೀಯ ಜೀವಿತವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳೋದಿಕ್ಕೆ ನಾವು ಇಷ್ಟಪಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಈ ಲೌಕಿಕವಾದಂತ ಒಂದು ಎಲ್ಲ ಒಂದು ಆಶೆಗಳಿಗೆ ಒಂದ್ ರೀತಿಯಲ್ಲಿ ಅಟ್ರಾಕ್ಟೆಡ್ ಆಗ್ಬಿಟ್ಟಿದ್ದೇವೆ ಈ ಒಂದು ಲೋಕದ ಒಂದು ಆಶೆ ಪಾಶೆಗಳಿಗೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಟ್ಬಿಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ನನ್ಗೆ ಅದು ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆಯಲ್ಲ, ಈ ಒಂದು ಲೋಕದ ಒಂದು ಎಲ್ಲ ಏನೇನು ಇದೆ ಅದೆಲ್ಲ ನನ್ಗೆ ಅಟ್ರಾಕ್ಟ್ ಮಾಡ್ಬೇಕಾದಾಗ ಏನ್ ಮಾಡ್ತೇನೆ, ದೇವರ ವಾಕ್ಯಗಳನ್ನ ನಾನು ಬಿಟ್ಬಿಟ್ಟು ಅದರ ಕಡೆಗೆ ನಾನು ಹೋಗುವಂತವರಾಗಿದ್ದೇವೆ. ಸೊ ಈಗ ನಾವು ಮೂರನೇ ಒಂದು ಭಾಗಕ್ಕೆ ಬರುವಾಗ, ಕೆಲವೊಂದು ಬೀಜಗಳೇನಾಯ್ತು, ಒಕ್ಕಲಿಗ ಬೀಜ ಬಿತ್ತುವಾಗ ಆ ಒಂದು ಮುಳ್ಳು ಮತ್ತೆ ಆ ಪೊದೆಗಳ ಮಧ್ಯದಲ್ಲಿ ಬಿದ್ದದನ್ನ ನಾವು ನೋಡ್ತೇವೆ. ಅಲ್ಲೂ ಸಹ ಏನಾಗ್ತದೆ,
ಮೊಳಕೆ ಒಡೆದು ಗಿಡ ಬರ್ತದೆ. ಆದ್ರೆ ಏನಾಗ್ತದೆ ಅಂದ್ರೆ ಆ ಒಂದು ಮುಳ್ಳು ಗಿಡದ ಮಧ್ಯದಲ್ಲಿ ಬಿದ್ದಂತ ಬೀಜ ಮುಳ್ಳು ಗಿಡಗಳು ದೊಡ್ಡದಾಗಿ ಬೆಳೆದು ಬಂದಾಗ ಏನಾಗುತ್ತೆ ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಯಾವುದು ಬೀಜದಿಂದ ಬಂದಂತ ಒಂದು ಗಿಡ. ಹಾಗಾಗಿ ಅದು ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗದೆ ಅಲ್ಲೇನೆ ಚೋಕ್ ಆಗಿರುತ್ತೆ. ಅಂದ್ರೆ ಅಲ್ಲೇ ಸಿಕ್ಕಾಕೊಂಡಂಗ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಆ ಇಲ್ಲಿ ನಾವು ನೋಡ್ತೇವೆ, ನಾವು ದೇವರ ವಾಕ್ಯವನ್ನ ಕೇಳ್ತೇವೆ. ಆದ್ರೆ ಕೇಳ್ಕೊಂಡ್ರುನು ಸಹ ನಾವೇನ್ ಮಾಡ್ತೇವೆ ಅದರ ಹೆಚ್ಚಾಗಿ ಮನಸ್ಸಿಗೆ ತಗೊಳ್ದೇನೆ ಈ ಒಂದು ಈ ಲೌಕಿಕವಾದಂತ ಐಶ್ವರ್ಯಕ್ಕೆ ಮತ್ತೆ ನಮ್ಮ ಒಂದು ಯೋಚನೆಗಳು, ಬರೀ ಕಷ್ಟ, ಬರೀ ಎಲ್ಲ ನಮ್ಗೆ ಏನೇನಿದೆ ಎಲ್ಲವನ್ನು ನಮ್ ತಲೆ ಮೇಲೆನೆ ಹೊತ್ಕೊಂಡು ಅಯ್ಯೋ ಬದ್ಕಕ್ಕಾಗೋದಿಲ್ಲ, ಅಯ್ಯೋ ಇಷ್ಟೊಂದ್ ಕಷ್ಟ ಇದೆ, ಎಲ್ಲಾ ಸಮಸ್ಯೆ ನನ್ಗೆ ಬಂದಿದೆ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತೇವೆ, ಇಡೀ ಪ್ರಪಂಚದ ಭಾರವನ್ನ ನಾವೇ ಹೊತ್ಕೊಂಡಿದ್ದೇವೆ ಅನ್ನೋ ರೀತಿಯಲ್ಲಿ ನಾವು ಬದುಕ್ತಾ ಏನ್ ಮಾಡ್ತೇವೆ ಆ ಒಂದು ಜಂಜಾಟದಲ್ಲಿ, ಆ ಒಂದು ಐಶ್ವರ್ಯದಲ್ಲಿ ನಾವೇನಾಗ್ಬಿಟ್ಟಿದ್ದೇವೆ ಸಿಕ್ಕಾಕೊಂಡು ನಾವೇನ್ ಮಾಡ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಒಂದು ಮುಳ್ಳು ಪೊದೆಯಲ್ಲಿ ಬಿದ್ದಂತಹ ಒಂದು ಬೀಜವು ಸರಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗದೆ ಸತ್ ಹೋಗ್ತೋ ಆ ರೀತಿಯಲ್ಲಿ ನಾವು ಈ ಲೌಕಿಕವಾದಂತಹ ಒಂದು ಜಂಜಾಟದಲ್ಲಿ ಸಿಕ್ಕಾಕೊಂಡು ನರಳ್ತಾ ನಾವು ಆ ಸಾವು ಬದುಕಿನ ನಡುವೆ ಬದುಕ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನಾವು ತಗೊಂಡಿದ್ದೇವೆ. ಈ ದಿನದ ಒಂದು ಪ್ರಸ್ತುತಕ್ಕೆ ಈ ಒಂದು ಆ ಭಾಗವನ್ನ ನಾವು ಹೋಲಿಕೆ ಮಾಡುವುದಾದ್ರೆ ನಾವೇನ್ ಮಾಡ್ತೇವೆ, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೇವೆ ನಾವು. ನಮ್ಮ ಒಂದು ಜೀವಿತನ ನಮ್ಗೆ ಕೈಗೆ ಎಟುಕದ ಲೌಕಿಕವಾದಂತ ಒಂದು ವಿಚಾರಗಳಿಗೆ ಏನ್ ಮಾಡ್ತೇವೆ ನಾವು ಯೋಚನೆ ಮಾಡಿ ನಾವೇನ್ ಮಾಡ್ತೇವೆ ನಮ್ಮ ಒಂದು ಆರೋಗ್ಯವನ್ನ ದೈಹಿಕವಾಗಿ, ಮಾನಸಿಕವಾಗಿ ಮತ್ತೆ ಆತ್ಮಿಕವಾಗಿ 3 ರೀತಿಯಲ್ಲೂ ಸಹ ನಾವು ಏನ್ ಮಾಡ್ತಾ ಇದ್ದೇವೆ, ನಮ್ಮನ್ನ ನಾವು ಕಳ್ಕೊಳ್ತಾ ಇದ್ದೇವೆ. ಜೊತೆಗೆ ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿರ್ತಕ್ಕಂತ ಹೊಟ್ಟೆ ಕಿಚ್ಚಿರಬಹುದು ಅಥವಾ ಕೋಪ ಅಥವಾ ಇನ್ನೇನೇನು ನಮ್ಮಲ್ಲಿ ಪವಿತ್ರಾತ್ಮನ ಫಲಗಳಿಗೆ ವಿರುದ್ಧವಾಗಿದೆ ಅವ್ರಗಳ ಕಡೆಗೆ ಹೋಗಿ ಏನ್ ಮಾಡ್ತೇವೆ, ನಮ್ಮನ್ನ ನಾವೇ ಕೊಂದುಕೊಳ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಈ ದಿನದ ಪ್ರಸ್ತುತ ವಿಚಾರಕ್ಕೆ ನಾವು ಹೋಲಿಕೆಯನ್ನ ಮಾಡಿಕೊಳ್ಳುವ. ನಂತರದಲ್ಲಿ ನಾವು ನೋಡುವಾಗ ಕೆಲವು ಬೀಜಗಳೇನಾಯ್ತು ಒಳ್ಳೆ ಒಂದು ನೆಲದಲ್ಲಿ ಬಿತ್ತು, ಫಲವತ್ತಾಗಿರ್ತಕ್ಕಂತ ಒಂದು ಭೂಮಿಯಲ್ಲಿ ಬಿದ್ದು ಏನಾಗ್ತದೆ ಅದು ಬಹಳಷ್ಟು ಫಲವನ್ನ ಕೊಡುವುದಕ್ಕೆ ಅದು ಶುರು ಮಾಡ್ತಕ್ಕಂಥದ್ದಾಗಿದೆ. ಅದರ ಅರ್ಥ ಏನಂತ ಹೇಳಿದ್ರೆ ಆ ಒಂದು ಒಳ್ಳೆಯ ಒಂದು ಭೂಮಿ ಯಾವುದನ್ನ ಹೋಲಿಕೆ ಮಾಡ್ತದೆ ಅಂತ ಹೇಳಿದ್ರೆ, ಯಾರು ಯೇಸು ಸ್ವಾಮಿಯ ಒಂದು ವಾಕ್ಯಗಳನ್ನ ಕೇಳಿ ಆತನು ಹೇಳಿರ್ತಕ್ಕಂಥದನ್ನ ನಾವು ನಮ್ಮ ಒಂದು ಜೀವಿತದಲ್ಲಿ ಅಳವಡಿಸಿಕೊಂಡು ಕ್ರಿಸ್ತನ ಒಂದು ಬೆಳಕಿನಲ್ಲಿ ನಡೆಯುತ್ತಾ ಆತನು ತೋರಿಸಿಕೊಟ್ಟಂತ ಒಂದು ದಾರಿಯಲ್ಲಿ ಕ್ರಿಸ್ತನಿಗಾಗಿಯೇ ಜೀವಿಸ್ತಕ್ಕಂಥವರನ್ನ ನಾವು ಒಳ್ಳೆಯ ಒಂದು ನೆಲದಲ್ಲಿ ಬಿದ್ದಂತ ಬೀಜ ಬಹಳ ಫಲವನ್ನ ಕೊಟ್ಟಂತ ಬೀಜಕ್ಕೆ ನಾವು ಹೋಲಿಕೆಯನ್ನ ಮಾಡಿಕೊಳ್ಳುವ. ಈ ದಿನದ ಪ್ರಸ್ತುತದಲ್ಲಿ ಈ ಒಂದು ಬೀಜ ಒಳ್ಳೆ ನೆಲದಲ್ಲಿ ಬಿದ್ದಂತಹ ಒಂದು ಬೀಜವನ್ನ ನಾವು ಹೋಲಿಕೆ ಮಾಡುವಾಗ ತುಂಬಾ ಕೆಲವು ಜನರು ಏನಾಗಿದ್ದಾರೆ, ದೇವರ ಒಂದು ವಾಕ್ಯದಲ್ಲಿ ದೇವರಲ್ಲಿ ಬಹಳಷ್ಟು ಅಗಾಧವಾದಂತಹ ಒಂದು ನಂಬಿಕೆಯನ್ನ, ಬಲಯುತವಾಗಿ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಮತ್ತೆ ದೇವರಿಗೋಸ್ಕರ ತಮ್ಮ ಜೀವಿತವನ್ನ ಸಮರ್ಪಿಸಿಕೊಂಡು ಏನ್ ಮಾಡ್ತಾ ಇದ್ದಾರೆ, ಕ್ರಿಸ್ತನ ಒಂದು ಜೀವಿತದಲ್ಲಿ ನಡೆಯತಕ್ಕಂತ ಒಂದು ಜನಾಂಗವಾಗಿದೆ, ಜನರಾಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಜೊತೆಗೆ ಎಂತದೇ ಸಂಕಷ್ಟದ ಸಮಯಗಳು ಬರ್ಲಿ, ಎಂತದೇ ಕಠಿಣ ಸಂದರ್ಭ ಬಂದಾಗ್ಯೂ ಸಹ ಅವರು ದೇವರನ್ನ ಬಿಟ್ಟು ಕೊಡದೆ ದೇವರಿಗೋಸ್ಕರ ಜೀವಿಸ್ತಕ್ಕಂತ ಮಕ್ಕಳನ್ನ ನಾವು ಏನ್ ಮಾಡ್ತೇವೆ, ಈ ಒಂದು ಒಳ್ಳೆಯ ನೆಲದಲ್ಲಿ ಬಿದ್ದಂತಹ ಒಂದು ಮಕ್ಕಳಿಗೆ ಹೋಲಿಕೆಯನ್ನ ಮಾಡ್ಕೊಂಡಿದ್ದೇವೆ. ಈ 4 ರೀತಿಯಾದಂತ ಕಥೆಯನ್ನ ನಾವು ಈ 4 ಬೀಜವನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಂಡು ತಿಳ್ಕೊಂಡಿದ್ದೇವೆ. ದೇವರು ಏನ್ ಮಾಡಿದ್ದಾರೆ, ಈ 4 ರೀತಿಯಾದಂತಹ ಒಂದು ನೆಲದಲ್ಲಿ ಬಿದ್ದಂತ ಒಂದು ಬೀಜಗಳನ್ನ ಪರಲೋಕ ರಾಜ್ಯಕ್ಕೆ ಹೋಲಿಕೆಯನ್ನ ಮಾಡಿರುವಂತದ್ದಾಗಿದೆ. ಸೊ ಪರಲೋಕ ರಾಜ್ಯಕ್ಕೆ ನಾವು ಹೋಲಿಕೆ ಮಾಡಿರುವಾಗ ನಾವು
ದಾರಿ ಮಗ್ಗುಲಲ್ಲಿ ಬಿದ್ದಂತಹ ಒಂದು ಬೀಜವಾಗಿದ್ದೇವೋ, ಅಥವಾ ಬಂಡೆಯ ನೆಲದಲ್ಲಿ ಬಿದ್ದಂತ ಬೀಜವಾಗಿದ್ದೇವೋ, ಅಥವಾ ಮುಳ್ಳು ಗಿಡದ ನಡುವೆ ಬಿದ್ದಂತ ಬೀಜ ಆಗಿದ್ದೇವೋ, ಅಥವಾ ನಾವು ಒಳ್ಳೆಯ ನೆಲದಲ್ಲಿ ಭೂಮಿಯಲ್ಲಿ ಬಿದ್ದಲ್ಪಟ್ಟಂತಹ ಬೀಜವಾಗಿದ್ದು ಒಳ್ಳೆ ಫಲವನ್ನ ಕೊಟ್ಟು ಮತ್ತೊಬ್ಬರಿಗೂ ಸಹ ಆ ಒಂದು ಫಲವನ್ನ ಹಂಚತಕ್ಕಂತ ಮಕ್ಕಳಾಗಿದ್ದೇವೆ ಎಂಬುದನ್ನ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಜೊತೆಗೆ ಇಲ್ಲಿ ನಾವು ಈ ದಿನದ ಪಾಠದಲ್ಲಿ ನಾವು ನೋಡುವಾಗ ಆಹ್ ಇಲ್ಲಿ ನೋಡ್ತೇವೆ, ಯಾರು ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತವರಾಗಿದ್ದಾರೋ, ಸೊ ಯೇಸು ಸ್ವಾಮಿಗೋಸ್ಕರ ದೃಢವಾಗಿ ನಿಲ್ಲುವಂತವರಾಗಿದ್ದಾರೋ ಅವರೇ ಒಳ್ಳೆಯ ನೆಲದಲ್ಲಿ ಬಿದ್ದಂತಹ ಬೀಜವಾಗಿದ್ದಾರೆ. ಮತ್ತೆ ಅವರು ಉತ್ತಮವಾದಂತಹ ಫಲವನ್ನು ಕೊಡ್ತಕ್ಕಂತಹ ಒಂದು ಮಕ್ಕಳಾಗಿದ್ದಾರೆ. ಯಾರು ಉತ್ತಮ ಫಲವನ್ನ ಕೊಡ್ತಕ್ಕಂತ ಮಕ್ಕಳಾಗಿ ದೇವರಿಗೋಸ್ಕರ ದೃಢವಾಗಿ ನಿಲ್ಲುವಂತವರಾಗಿದ್ದಾರೋ ಅಂಥವರಿಗೆ ದೇವರು ಉತ್ತಮವಾದಂತ ಪ್ರತಿಫಲವನ್ನ ಹೇರಳವಾಗಿ ನೀಡುವಂತವರಾಗಿದ್ದಾರೆ. ಇಲ್ಲಿ ಒಕ್ಕಲಿಗನ ಒಂದು ಕಥೆಯನ್ನ ನಾವು ನೋಡುವಾಗ ಈ ಒಂದು ಪ್ರಕೃತಿಗೆ ಹೋಲಿಕೆಯನ್ನ ಮಾಡಲಾಗಿದೆ. ಈ ಒಂದು ಪ್ರಕೃತಿ ಅಂದ್ರೆ ಈ ಒಂದು ನಿಸರ್ಗ ನಮ್ಗೆ ಯಾವ ರೀತಿಯಾದಂತಹ ಒಂದು ದೈವಿಕ ಪಾಠಗಳನ್ನ ಕಲಿಸಿಕೊಡುವಂತದ್ದಾಗಿದೆ ಎಂಬುದನ್ನ ನಾವು ಮುಂದಿನ ಸಮಯದಲ್ಲಿ ಚರ್ಚೆಯಲ್ಲಿ ನಾವು ಭಾಗವಹಿಸಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಹಿರಿಕರಿಂದ ಬೋಧಕರಿಂದ ಪಡೆದುಕೊಳ್ಳುವ. ದೇವರು ಈ ಸಣ್ಣ ಆಲೋಚನೆಯನ್ನ ಆಶೀರ್ವದಿಸಲಿ. ಈ ಒಂದು ಸಮಯವು ಚರ್ಚೆಯ ಸಮಯವಾಗಿದೆ. ಇಲ್ಲಿ ನಾನು ಹೇಳಿದ ಹಾಗೆ ಪ್ರಶ್ನೆಯು, ನಿಸರ್ಗವು ನಮಗೆ ತಿಳಿಸುವ ಇತರ ಕೆಲವು ದೈವಿಕ ಪಾಠಗಳು ಯಾವುವು? ಇಲ್ಲಿವರೆಗೆ ನಾವು ಕಲ್ತಿದ್ದೇವೆ ಬೀಜವನ್ನ ಯಾರಿಗೆ ಹೋಲಿಕೆ ಮಾಡಿರುವಂತದ್ದು, ಆ ಒಕ್ಕಲಿಗ ಯಾರು, ಯಾಕೆ ದೇವರು ಈ ಒಂದು ಪ್ರಕೃತಿಯನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಪರಲೋಕ ರಾಜ್ಯಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ ಅನ್ನೋದರ ಬಗ್ಗೆಯಲ್ಲಿ ನಾವು ಉತ್ತರವನ್ನ ಪಡ್ಕೊಳ್ಳುವ. ಹಿರಿಕರಿದ್ದೀರಾ, ಬೋಧಕರಿದ್ದೀರಾ? ಸೊ ಈ ಪ್ರಶ್ನೆಗೆ ಉತ್ತರವನ್ನ ತಿಳಿಸ್ಕೊಡ್ಬೇಕಾ ಕೇಳ್ತೇನೆ. ಒಳ್ಳೇದು, ಇದ್ರೊಳಗೆ ಉತ್ತಮ ಪಾಠಕ್ಕಾಗಿ ಒಳ್ಳೇದು. ನಾವು ವಂದನೆ ಸಲ್ಲಿಸ್ತೇನೆ. ಈ ಪ್ರಕೃತಿನ ನೋಡುವಾಗ ಈ ಮತ್ತಾಯ ಎಂಬ ಸುವಾರ್ತೆ 6ನೇ ಅಧ್ಯಾಯ ಇಲ್ಲಿ 25ರಿಂದ ಇಲ್ಲಿ ಪ್ರಾಣಾಧಾರ ಏನು ಓದ್ಕೋಬೇಕು, ಏನು ಕುಡ್ಕೋಬೇಕು, ಈ ಮನುಷ್ಯನ ಜೀವಿತ ಅವನಿಗೆ ಯಾವ ರೀತಿ ಅವನು ತನ್ನ ಜೀವಿತದಲ್ಲಿ ಬರುವಂತ ತೊಂದರೆಗಳು ಏರುಪೇರುಗಳಿಗೆ ಯಾವ ರೀತಿಯಾದ ದೇವರನ್ನ ಅವಲಂಬಿಸ್ಕೋಬೇಕು ಅನ್ನೋದು ಈ ಒಂದು ಪ್ರಕೃತಿಯಲ್ಲಿ ತಿಳಿಸಲ್ಪಡುವುದಾಗಿದೆ. ಮುಖ್ಯವಾಗಿ ಇಲ್ಲಿ ಒಂದು ಹೂ ತಗೋಣ. ಈ ಪ್ರಕೃತಿ ಒಂದು ನೈಸರ್ಗಿಕ ಹೇಗಿದೆ, ಒಂದು ಹೂವು ಒಂದಕ್ಕಿಂತ ಒಂದಷ್ಟು ಅಲಂಕಾರವಾಗಿ ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ವೈಭವದೊಡಲ್ಲಿ ಇರುವಾಗಲೂ ಕೂಡ ಆ ವೈಭವಕ್ಕೆ ಒಂದು ಕಾಡಲ್ಲಿ ಇರುವಂತ ಒಂದು ಅಡವಿಯ ಹೂವಿಗೆ ಹೋಲಿಸುವಾಗ ಆ ಹೂವು ಅದಕ್ಕೆ ಅವನ ಸೌಂದರ್ಯಕ್ಕಿಂತ ಆ ಹೂವೇ ಸೌಂದರ್ಯವಾಗಿತ್ತು. ಒಂದು ಅಡವಿಯ ಹೂ ಅಂದ್ರೆ ನೋಡುವಾಗ ನೈಸರ್ಗಿಕದಲ್ಲಿ ದೇವರ ಜ್ಞಾನ ಎಷ್ಟು ಅಗಾಧವಾದದ್ದು, ದೇವರ ಜ್ಞಾನ ಎಷ್ಟು ದೊಡ್ಡದು ಅವನು ಕೇವಲ ಅಡವಿಯ ಹೂವಿಗೆ ಇಟ್ಟಿರುವಂತ ಒಂದು ಸೌಂದರ್ಯ ಸದಾಮಾನನಾದ ಅರಸನಿಗೂ ಇರ್ಲಿಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಇರ್ಬೋದು ದೇವರ ಜ್ಞಾನ ಅಂದ್ರೆ ಅಡಕವಾಗಿದೆ. ಜೊತೆಗೆ ನಾವು ಆಕಾಶದಲ್ಲಿ ಬೆಳೆದ ಹೂಗಳನ್ನು ಜೊತೆಗೆ ಅವು ದುಡಿಯುವ ನೋಡಿ, ಇಲ್ಲಿ ಅವುಗಳು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದಾಗ್ಯೂ ಆ ಹೂಗಳಿಗೆ ಈ ಒಂದಕ್ಕಿರುವ ಸೌಂದರ್ಯ ಅಲಂಕರಣ ಅರಸನಾದ ಸೊಲೊಮೋನನಿಗೂ ಸಹ ಅವನು ತನ್ನ ವೈಭವದಲ್ಲಿ ಇರುವಾಗಲೂ ಕೂಡ ಇರಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಲ್ಪ ವಿಶ್ವಾಸಗಳು ಇವತ್ತು ನಾಳೆದು ಒಲೆ ಪಾಲಾಗುವ ಆ ಹೂವಿಗೆ ದೇವರ ಅಂತ ಸೌಂದರ್ಯ ಇಟ್ಬೇಕಾದ್ರೆ ಅಂದ್ರೆ ಒಂದು ಕ್ಷಣ ಇದ್ದು ಆವತ್ತೇ ಅದು ಹೊರಟೋಗುತ್ತೆ. ಅದಕ್ಕೆ ದೇವರು ಒಂದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅಥವಾ ಕೆಲವು ಸಮಯವಾಗಿರ್ಲಿ ಅದು ನೋಡೋದಿಲ್ಲ. ದೇವರ ಸೃಷ್ಟಿಯಲ್ಲಿ ಸಂಪೂರ್ಣವಾಗಿ ಆತನು ಯಾವುದನ್ನು ಸಹ ಕಡೆಗಣಿಸದೆ ಸೃಷ್ಟಿ ಮಾಡ್ತಾನೆ. ಇದು ನೈಸರ್ಗಿಕ. ಈ ನೈಸರ್ಗಿಕದಲ್ಲಿ ಆತನ ಸೃಷ್ಟಿ ಮಾಡುವ ಒಂದೊಂದು ಪರಿಪೂರ್ಣವಾಗಿದೆ, ಪರಿಶುದ್ಧವಾಗಿದೆ. ಹಾಗೂ ಅದು ಸ್ವಲ್ಪ ಕಾಲ ಅಲ್ಲ, ಆತನ ಜ್ಞಾನ ಮಟ್ಟಿಗಿದೆ ಎಂಬುದನ್ನ ನಾವು ಇದನ್ನು ತಿಳ್ಕೊಬಹುದು. ಅದಕ್ಕಾಗಿ ನೀವು ಈ ವಿಷಯಗಳಲ್ಲಿ ಯಾವುದೂ ಚಿಂತೆ ಮಾಡಬೇಡಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತಗೋಬೇಕಂತ ಅವನ ವಿಶೇಷವಾದ ಜ್ಞಾನನ ಈ ನೈಸರ್ಗಿಕ ವಿಷಯದಲ್ಲಿ ತಿಳಿಸಲ್ಪಟ್ಟಿದೆ. ಓಕೆ, ಮುಂದಕ್ಕೆ ಒಂದು ಪ್ರಶ್ನೆ. ಇಲ್ಲಿ 4 ರೀತಿಯ ನೆಲೆಗಳನ್ನ ನೋಡ್ತೀವಿ. ಈಗ ಕೊನೆಗೆ ಬರೋದು ಒಳ್ಳೆ ನೆಲ. ಒಳ್ಳೆ ನೆಲದಲ್ಲಿ ಒಳ್ಳೆ ಫಲ ಸಿಗ್ತದೆ.
ಈ 3 ನೆಲಗಳು ಬಿತ್ತುವುದಕ್ಕೆ ಯೋಗ್ಯವಾಗಿರಲಿಲ್ಲ, ಬೆಳೆಯೋದಕ್ಕೆ ಯೋಗ್ಯವಾಗಿರಲಿಲ್ಲ. ಅಂತ ಜಾಗದಲ್ಲಿ ನಾವು ಬಿತ್ತುತ್ತೇವೆ, ಅದು ಬೆಳೆದು ನಾಶ ಆಗ್ತದೆ. ಸೊ ಇದರ ಅರ್ಥ ಆ ಒಂದು ಹೊಲ, ಆ ಒಂದು ಸ್ಥಳ ಅದು ಸಂಪೂರ್ಣವಾಗಿ ನಾಶ ಆಗೋದನ್ನ ದೇವ್ರು ಇಷ್ಟಪಡ್ತಾನ? ಅಥವಾ ಅದಕ್ಕೇನಾದ್ರೂ ಅಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನೆಲವನ್ನು ಒಳ್ಳೆ ನೆಲವನ್ನಾಗಿ ಪರಿವರ್ತಿಸುವಂತ ಯಾವ್ದಾದ್ರು ವಿಧಾನವನ್ನ ಕಂಡುಕೊಳ್ಳಬಹುದಾ? ಸಾಧ್ಯನಾ? ಖಂಡಿತ ನಿಮ್ಮ 2 ಪ್ರಶ್ನೆಗೆ ಖಂಡಿತ ಸಾಧ್ಯವಿದೆ ಸರ್. ಮೊದಲನೇದಾಗಿ ಈ ರೈತನು ಹೊಲ ಮಾಡ್ಬೇಕಾದ್ರೆ ಹೊಲನ ಹಸನ್ ಮಾಡ್ತಾನೆ. ಅದ್ರ ಮಧ್ಯದಲ್ಲಿ ಬಂಡೆ ಇರ್ಬೋದು, ಸೈಡ್ ಅಲ್ಲಿ ಮುಳ್ಳುಗಳಿರ್ಬೋದು. ಹಾಗೆ ಅಲ್ಲಿ ದಾರಿ ಸಾಮಾನ್ಯವಾಗಿ ಪಕ್ಕದೊಳಕ್ ಹೋಗೋರು ದಾರಿ ಮಾಡ್ಕೊಂಡಿರ್ಬೋದು. ಇದೆಲ್ಲ ಸಾಮಾನ್ಯವಾಗಿ ಇರುವಂತ ವಿಷಯ. ಭೂಲೋಕದಲ್ಲಿ ಇರುವಂತಹ ಒಂದು 4 ವಿಧವಾದ ಜನರನ್ನ ನಾವು ನೋಡ್ತೇವೆ. ಆ 4 ವಿಧವಾದ ಜನರ ಹೋಲಿಸಲ್ಪಡುವಂತಹ ಇಲ್ಲಿ ಹೋಲಿಕೆಗೆ ಇಲ್ಲಿ ಬರೆಯಲಾಗಿದೆ. ಇಲ್ಲಿ ಮೊದಲನೇದಾಗಿ ಆ ದಾರಿ ಹೋಗುವಂತದ್ದು, ಆ ಜನರು ಏನಾಗುತ್ತೆ ಅಂದ್ರೆ ಅಲ್ಲಿ ಆ ದಾರಿಯಲ್ಲಿ ಇರುವಾಗ ಹೋಗುವಾಗ ಬಿತ್ತಂತ ಬೀಜ ಅದು ಏನಾಗುತ್ತೆ ಅಂದ್ರೆ ಬೀಜ ಅನ್ನೋದು ದೇವರ ವಾಕ್ಯ, ಸಾರುವಂತದ್ದು ಸುವಾರ್ತೆ ಸಾರುವಂತಹ ಬಿತ್ತುವಂತದ್ದು ಸುವಾರ್ತೆ. ಈ ಸುವಾರ್ತೆ ಸಾರುವಾಗ ಏನಾಗುತ್ತೆ, ಕೆಲವು ಸುವಾರ್ತೆಗಳನ್ನ ಕೆಲವರು ಕೇಳ್ತಾರೆ. ಕೇಳಿದಾಗ ನಮ್ಮ ಇವ್ರು ಚೆನ್ನಾಗಿ ಹೇಳಿದ್ರು, ಕೇಳ್ತಾ ಇದೆ, ಕೇಳಿ ಅದನ್ನ ಅಂಗೀಕರಿಸ್ಕೊಳ್ಳೋದಿಲ್ಲ. ಅದನ್ನೇನ್ ಮಾಡ್ತಾರೆ, ಅದು ಒಂದು ದಾರಿಯ ಬಿದ್ದಂತ ಬೀಜ ಅಂದ್ರೆ ಅದು ಭೂಮಿ ಒಳಕ್ ಹೋಗೋದಿಲ್ಲ, ಜೊತೆಗೆ ಯಾರು ತುಳ್ಕೊಂಡು ಹೋಗ್ತಾರೆ, ಇಲ್ಲ ಪಕ್ಷಿಗಳು ತಿಂದಾಕ್ಬಿಡ್ತವೆ. ಅಂದ್ರೆ ಅದು ಸಾಕಷ್ಟು ಲೌಕಿಕವಾದ ಅಡಚಣೆಗೆ ಗುರಿಯಾಗಿದೆ ಅಂತ ಅರ್ಥ. ಅಂದ್ರೆ ಆ ಬೀಜಕ್ಕೆ ಬೆಳೆಯೋಕೆ ಯೋಗ್ಯತೆ ಅಲ್ಲಿ ಇಲ್ಲ, ಅದೇ ಒಂದು ಸರಿಯಾದ ಮಾರ್ಗದರ್ಶನ ಇಲ್ಲ. ಈ ಮಾರ್ಗದರ್ಶನ ಇಲ್ಲ ಕೆಲವು ಬೀಜ. ಅದೇ ರೀತಿ ಈ ಲೋಕದಲ್ಲಿ ದೇವರ ವಾಕ್ಯಗಳನ್ನು ಅಂಗೀಕರಿಸ್ತಾ ಇರುವಂತ ಜನರು ಸಾಕಷ್ಟು ಇದ್ದಾರೆ ಅನ್ನೋದಕ್ಕೆ ದೇವರು ಈ ಒಂದು ಯೇಸು ಸ್ವಾಮಿಯವರು ಈ ಒಂದು ಸುಂದರವಾದ ಸಾಮ್ಯವನ್ನು ಹೇಳ್ತಾರೆ. ಎರಡನೇದಾಗಿ ಹೇಳುವಾಗ ಆ ಬಂಡೆ ಮೇಲೆ ಬೀಳುವಂತ ಬೀಜ, ಅವ್ರಿಗೆ ಬಂಡೆ ಮೇಲೆ ಸ್ವಲ್ಪ ಮಣ್ಣು ಇರುತ್ತೆ, ಮಣ್ಣಲ್ಲಿ ಮೊಳಕೆ ಬರುತ್ತೆ, ಆದ್ರೆ ಅದು ಬೇರೂರಿ ದೊಡ್ಡದಾಗ ಸಾಧ್ಯವಿಲ್ಲ. ಸಂತೋಷದಿಂದ ಕೇಳ್ತಾರೆ ವಾಕ್ಯಗಳನ್ನ, ಕೆಲವರು ಕೇಳದೆ ಏನ್ ಮಾಡ್ತಾರೆ, ಅದನ್ನ ಬಿಟ್ಬಿಡ್ತಾರೆ. ಕೆಲವು ಶೋಧನೆಗಳು ಬಂದಾಗ ಏನಾಗುತ್ತೆ, ಅಯ್ಯೋ ಬಿಡಪ್ಪ ಇದೆಲ್ಲ ನಮ್ಗೆ ಏನ್ ಪ್ರಯೋಜನ ಬಂತು ಅಂದ್ಬಿಟ್ಟು ಬಿಟ್ಬಿಡೋದು. ಇಲ್ಲಿ ಯೇಸು ಕ್ರಿಸ್ತನ ಹೇಳ್ದಂಗೆ ಅಂಗೀಕರಿಸ್ಕೊಳ್ಳದೆ ಇರುವಂತದ್ದೇ ಇದು. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ, ಆತನ ಮೇಲೆ ಪ್ರೀತಿ, ಆತನು ಅಂಗೀಕರಿಸದೆ ಇರುವಂತಹ ಸುವಾರ್ತೆ ಎಲ್ಲರೂ ಒಂದೇ ಸಮ ಸಾರಲ್ಪಡುತ್ತದೆ. ಒಂದೇ ಹೊಲ ಅಂದ್ರೆ ಭೂಲೋಕದಲ್ಲಿ ಸುವಾರ್ತೆ ಎಲ್ಲಕ್ಕೂ ಸಾರಲ್ಪಡುತ್ತೆ. ಆದ್ರೆ ಇಲ್ಲಿ 3 ರೀತಿಯಾದ ಜನರು ನಾವು ನೋಡ್ತೇವೆ. 3 ರೀತಿಯಾದ ಜನರು ಅಂಗೀಕರಿಸ್ಕೊಳ್ಳದಿರೋರು ಇದಾರೆ ಅಂತ ಯೇಸು ಸ್ವಾಮಿಯವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. 3ನೇದಾಗಿ ನೋಡುವ ಮುಳ್ಳು ಗಿಡದಲ್ಲಿ ಈ ಲೋಕದ ಐಶ್ವರ್ಯ, ಸಂಪತ್ತು, ಇದೆಲ್ಲ ಈ ಜನಕ್ಕೆ ಏನಾಗುತ್ತೆ, ಇಲ್ಲಿ ಚೆನ್ನಾಗಿದೆ, ಇನ್ಯಾಕ್ ನಾವು ಇನ್ಯಾವ ದೇವ್ರು ನಮ್ಗೆ ಬೇಕಾಗಿರೋದು, ನಮ್ಗೆಲ್ಲ ದೇವ್ರು ಮೊದಲೇ ಕೊಟ್ಬಿಟ್ಟಿದ್ದಾನೆ, ಚೆನ್ನಾಗಿದೀವಿ ಅಂತ ನಮ್ಮನೆ ಪಕ್ಕದವನೇ ಒಬ್ಬ ಹೇಳ್ತಾನೆ. ಹಾಗೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಲೋಕನ ಪ್ರೀತಿ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ದೇವರ ವಾಕ್ಯದ ವಿಚಾರ ಬೇಕಾದ, ಅವ್ರು ಸುವಾರ್ತೆ ಸಾರಿದ್ರು ಕೂಡ ಅವ್ರು ಅಂಗೀಕರಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅವ್ರು ಮುಳ್ಳು ಗಿಡದಂತ ಬೆಳೆಯುವಂತ ಗಿಡ. ಹಾಗೆ ಈ ಮುಳ್ಳು ಗಿಡ ದೊಡ್ಡದಾಗಿ ಬೆಳೆಯೋ ನಿಜವಾಗಿ ದೇವರ ವಾಕ್ಯನ ಅಳವಡಿಸ್ಕೊಂಡ ಮೇಲೆ ಅದ್ರ ಮೇಲೆ ಏನಾಗುತ್ತೆ, ಈ ಗಿಡ ಅಡಗಿಸ್ಬಿಡ್ತದೆ. ಈ ಲೋಕದ ಆಸ್ತಿ ಪಾಸ್ತಿಗಳು ಅಡಗಿಸ್ಬಿಡ್ತದೆ. ಆಗ ಅವ್ರ ದೇವ್ರ ವಾಕ್ಯ ಬೇಕಾಗಿಲ್ಲ ಅವ್ರಿಗೆ. ಹೀಗಿದ್ದು ಅವ್ರಿಗೇನ ದೇವರ ರಕ್ಷಣೆನೂ ಬೇಡ, ದೇವ್ರ ರಾಜ್ಯನೂ ಬೇಡ. ನನ್ನ ಲೆಕ್ಕದಲ್ಲಿ ಇದೇ ಸ್ವರ್ಗ ಇದೇ ನರಕ ಅನ್ನೋ ರೀತಿಯಲ್ಲಿ ಜೀವನ ಮಾಡುವಂತವ್ರಿಗೆ ಈ ಮುಳ್ಳು ಗಿಡ ಎಚ್ಚರಿಕೆ ಕೊಡುವಂತದ್ದಾಗಿದೆ. ಅದ್ಯಾವುದು ಶಾಶ್ವತವಲ್ಲ ಅನ್ನೋದು ಅವ್ರು ಮೊದಲು ತಿಳ್ಕೊಬೇಕು. 3ನೇದಾಗಿ 4ನೇದಾಗಿ ನೋಡುವಾಗ ಸುಗುಣ ಹೃದಯ ಉಳ್ಳವರಾಗಿ ದೇವರ ವಾಕ್ಯಗಳನ್ನ ಅಂಗೀಕರಿಸ್ಕೊಂಡು, ಆದ್ರೆ ಯೇಸು ಸ್ವಾಮಿ ಹೇಳ್ದ ಮಾತನ್ನ ಗಮನವಿಟ್ಟು ಕೇಳಿ ಅದನ್ನ ಅಂಗೀಕರಿಸ್ಕೊಂಡು ಅವ್ನು ಹೇಳ್ತಾ ಇರೋ ನಿಜ ನಾವು ನಂಬಬೇಕು. ಅದ್ ನಂಬಿ ನಾವು ದೇವರ ರಾಜ್ಯಕ್ಕೆ ಹೋಗಬೇಕು ಅನ್ನೋ ವಿಷಯದಲ್ಲಿ ಬೇಕಾದಷ್ಟು ಸಾಕಷ್ಟು ಕಡಿಮೆ ಜನ ಇದ್ದಾರೆ. ಒಟ್ಲಿ ಸುವಾರ್ತೆ ಎಲ್ಲಕ್ಕೂ ಸಾರಲ್ಪಡ್ತೇನೆ. ನೀವು ಹೇಳ್ದಂಗೆ ನಿಮ್ ಪ್ರಶ್ನೆಗೆ ಎಲ್ಲಕ್ಕೂ ಸುವಾರ್ತೆ ಸಾರಲ್ಪಡ್ತೇವೆ. ಅಂಗೀಕರಿಸ್ಕೊಳ್ಳೋರು 3 ರೀತಿ ವಿಧದಲ್ಲಿದ್ದಾರೆ. ಅವ್ರಿಗೂ ಕೂಡ ಅವಕಾಶ ಇದೆ. ಒಬ್ರು ನಾಶ ಆಗ್ಬೋದು, ಎಲ್ಲರೂ ನಿತ್ಯ ಜೀವ ಪಡಿಬೇಕು ಅಂತ ದೇವ್ರ ಉದ್ದೇಶ. ಅವರು ನಾಶ ಆಗ್ಬೋದು, ದೇವ್ರ ಕರೆಯುವಿಕೆ ಇದೆ. ಈ ಸುವಾರ್ತೆ ಸೇವೆನೇ ಎಲ್ಲರನ್ನೂ ಕರೆಯುವಿಕೆ. ಈ 3 ತರ ವಿಧವಾದ ಜನರನ್ನ ಕೂಡ ದೇವ್ರು ಕರೆದಿದ್ದಾನೆ ಆಲ್ರೆಡಿ. ಆದ್ರೆ ಅವ್ರು ಬರೋದು ಬಿಡೋದು ಅವರು ಸೇರಿದ್ದು, ಅದನ್ನ ಅಂಗೀಕರಿಸ್ಕೊಳ್ಳೋದು ಆ ಸರ್ಕ ಮತ್ತೆ ಅವ್ರಿಗೂ ಸಹ ಫಲ ಕೊಡುವಂತ ಅವಕಾಶ ಸಿಗುತ್ತೆ. ಅದೇ ರೀತಿ ನಾವು ದೇವರಿಗೆ ಫಲ ಕೊಡುವ ಮಕ್ಕಳಾಗ್ಬೇಕಾದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸ್ಕೋಬೇಕು, ಅದನ್ನು ನಂಬಬೇಕು, ಆತನ ವಾಕ್ಯಗಳನ್ನ ತಿಳ್ಕೊಬೇಕು. ಇವತ್ತು ಆಗಲ್ರೆಡಿ ನಾವೆಲ್ಲ ಯೇಸು ಕ್ರಿಸ್ತನ ನಂಬಿ ನಾವಿದೆಲ್ಲ ಬಂದು
ನಾವು ಆತನ ಒಂದು ರಾಜ್ಯದ ನಿರೀಕ್ಷೆಯಲ್ಲಿ ಜೀವಿಸ್ತಾ ಇದೀವಿ. ಹಾಗೆ ಅನೇಕರು ಬರಬೇಕು ಅನ್ನೋ ನಮ್ಮ ಉದ್ದೇಶ. ಆದ್ರೆ ನಾವು ಕೂಡ ಸುವಾರ್ತೆನ ಸಾರಬೇಕು. ಇಂಥ ಮೂರ್ ಜನರು ಇರ್ತಾರೆ, ಆದ್ರೆ ಅದೇನು ಮಾಡಕ್ಕಾಗಲ್ಲ. ಬರೋರು ಬರ್ಬೋದು, ಬದಿಲ್ಲ. ಸುವಾರ್ತೆ ಮತ್ತೆ ಎಲ್ರಿಗೂ ಸಾಕ್ಷಿಗಾಗಿ ಸಾರಲಾಗುತ್ತೆ ಅಂತ ಮತ್ತೆ ಸುವಾರ್ತೆ 24 ಗಂಟೆ ನೋಡ್ತೀವಿ. ಹೌದು ಸರ್, ಥ್ಯಾಂಕ್ ಯು. ಸೊ ಪ್ರಕೃತಿ ದತ್ತವಾಗಿ ನಾವು ಕೆಲವೊಂದು ಪಾಠಗಳನ್ನ ಕಲಿಬಹುದು ಅಂತ ಹೇಳಿ ಇವತ್ತಿನ ಪಾಠದಲ್ಲಿ ಹೇಳ್ತಾರೆ. ನೀವು ಇವಾಗ ಚಿಕ್ಕಮಗಳೂರು ಕಡೆ ಮತ್ತೆ ನಮ್ಮ ಊಟಿ ಕಡೆ ಈ ಕಡೆ ಹೋದ್ರೆ ಗೋವಾ ಈ ಕಡೆ ಎಲ್ಲ ಹೋದ್ರೆ ಬರೀ ಬೆಟ್ಟಗಳ ಮೇಲೆ ಹೊಲಗಳು ಮಾಡಿದ್ದಾರೆ. ಸುತ್ತಮುತ್ತ ಎಲ್ಲ ಕಲ್ಲು ಬಂಡೆ, ಮುಳ್ಳು ಗಿಡ ಎಲ್ಲಾ ತರ ಇದೆ. ಆದ್ರೂ ಅಲ್ಲಿ 10 ಎಕರೆ 20 ಎಕರೆ ಹೊಲಗಳನ್ನ ಮಾಡಿದ್ದಾರೆ. ಆದ್ರೆ ಒಂದು ಕಾಲದಲ್ಲಿ ಅವೆಲ್ಲ ಮುಳ್ಳು ಗಿಡಗಳಿಂದ ತುಂಬಿತ್ತು, ಕಲ್ಲು ಬಂಡೆಯಿಂದ ತುಂಬಿತ್ತು. ಆದ್ರೆ ಈಗ ಅದೇ ಸ್ಥಳದಲ್ಲಿ ಕಾಫಿ ತೋಟ ಆಗಿದೆ, ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ, ಒಳ್ಳೊಳ್ಳೆ ಫಲವನ್ನ ಬೆಳೀತಾ ಇದ್ದಾರೆ. ಅದು ಹೇಗ್ ಸಾಧ್ಯ? ಈ ಪಾಠದಲ್ಲಿ ಪ್ರಕೃತಿನಲ್ಲಿ ಇನ್ನೂ ಒಂದು ನಾವು ಕಲಿಬಹುದು. ದೇವರು ಈ ಕೊನೆ ಕಾಲದಲ್ಲಿ ಆ ಕಾಲದಿಂದಲೂ ಜನರ ಪರಿಸ್ಥಿತಿ ಹೀಗಿದೆ, ಈ ರೀತಿಯ ಜನರಿದ್ದಾರೆ. ಆದರೆ ಅವರನ್ನ ಒಳ್ಳೆ ನೆಲವನ್ನಾಗಿ ಪರಿವರ್ತಿಸುವಂತ ಕೆಲಸವೇ ಸಭೆ ಮತ್ತು ಸೇವೆ ಮಾಡುವಂತವರ ಕರ್ತವ್ಯ. ಇವತ್ತು ನಾವು ಅದೇ ರೀತಿ ಅಂದ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. ಜ್ಞಾನ ವಿಜ್ಞಾನ ಬೆಳೆದು ಇವತ್ತು ಆಕಾಶಕ್ಕೆ ಏನು ಇಂಜೆಕ್ಷನ್ ಮಾಡಿ ಮಳೆ ತರಿಸ್ತಾರೆ. ಅಂತ ಕಾಲದಲ್ಲಿ ಇರುವಾಗ ನಾವು ಇನ್ನೂ ಇದಾಗಲ್ಲ ಇದು ಹೀಗೆ ಅಂತಂದ್ರೆ ದೇವರ ಸುವಾರ್ತೆ ಅವ್ರು ಸಿಗೋದು ಯಾವಾಗ? ಹಾಗಾದ್ರೆ ಅವರೆಲ್ಲ ನಾಶ ಆಗ್ತಾರೆ. ಅದನ್ನ ದೇವ್ರು ಇಷ್ಟಪಡ್ತಾನ? ಖಂಡಿತ ಇಲ್ಲ. ಇಂಥ 3 ರೀತಿಯ ನೆಲಗಳನ್ನು ಕೂಡ ಒಳ್ಳೆ ನೆಲವನ್ನಾಗಿ ಮಾಡಿ 100ಕ್ಕೆ 60 30ರಷ್ಟಾದ್ರೂ ಫಲವನ್ನ ತರುವಂತ ಕೆಲಸವನ್ನ ಸಭೆ ಮಾಡ್ಬೇಕು. ಅದಕ್ಕಾಗಿ ಯಾವ ರೀತಿಯಲ್ಲಿ ವಿಜ್ಞಾನ ಇವತ್ತು ಎಲ್ಲಾ ಕೆಟ್ಟದಾದಂತ ಭೂಮಿಯನ್ನ ಕಡಿದು ಒಡೆದು ಸಂಪೂರ್ಣವಾಗಿ ಸಮ ಮಾಡಿ ಅದನ್ನ ಒಳ್ಳೆ ನೆಲವನ್ನಾಗಿ ಮಾಡಿ ಎಲ್ಲಿಂದಲೋ ಗೊಬ್ಬರ ತಂದು ಎಲ್ಲಿಂದಲೋ ಮಣ್ಣು ತಂದು ಕೆರೆ ಮಣ್ಣನ್ನ ಹೊಡಿತಾರೆ. ಕೆರೆಯಲ್ಲಿ ಇರ್ತಕ್ಕಂಥ ಫಲವಾದ ಮಣ್ಣನ್ನ ಸುಮಾರು 100 ಟ್ರ್ಯಾಕ್ಟರ್ ತಂದು ಹಾಕ್ತಾರೆ. 1 ವರ್ಷ ಆದ್ಮೇಲೆ ಹೋಗಿ ನೋಡ್ರಿ ಅಲ್ಲಿ ಮಾವಿನ ತೋಪಿ ಹೆಂಗಾಗಿದೆ ಬಂದು ಶ್ರೀನಿವಾಸಪುರದಾಗ ನೋಡ್ರಿ. ಏನು ಬೆಳಿಲಾರದಂತ ಭೂಮಿಗಳು ಇವತ್ತು ಲಕ್ಷ ಗಟ್ಟಲೆ ಬೆಳೀತಾ ಇದ್ದಾರೆ. ಕಾರಣ ಏನು? ಒಂದು ಕಾಲದಲ್ಲಿ ಬರಡು ಭೂಮಿ ಆಗಿತ್ತು, ಕಲ್ಲು ಮುಳ್ಳು ಬೆಳೆದಿತ್ತು, ಕಲ್ಲು ಬಂಡೆಗಳಿದ್ವು. ಇವತ್ತು ಕೋಟಿ ಸಂಪಾದನೆ ಮಾಡುವಂತ ಒಳ್ಳೆಯ ಮಾವಿನ ಫಲಗಳನ್ನ ಬೆಳೀತಾ ಇದ್ದಾರೆ. ಹೇಗ್ ಸಾಧ್ಯ ಆಗುತ್ತೆ? ನಾವು ಆಗಲ್ಲ ಅಂತ ಈ ಕಥೆನ ಹಿಂಗೆ ಹೇಳ್ಕೊಂತ ಹೋಗ್ತಾ ಇದೀವಿ. ನಾವೇನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ತಾ ಇಲ್ಲ. ದೇವರು ಕೊಟ್ಟಿರುವಂತ ಜ್ಞಾನ ಬುದ್ಧಿ ಇವುಗಳನ್ನ ಉಪಯೋಗಿಸ್ಕೊಂಡು ನಾವು ನಮಗ್ ಕೊಟ್ಟಿರ್ತಕ್ಕಂಥ ತಲಾಂತನ ದೇವರ ಸೇವೆಗೆ ಒಪ್ಪಿಸಿ ಶ್ರಮ ವಹಿಸಿ ಕಾಳಜಿಯಿಂದ ಅತ್ಯಾಸಕ್ತಿಯಿಂದ ದೇವರ ಸೇವೆಯನ್ನ ನಾವು ಮಾಡುವಾಗ ದೇವರು ನಮಗೆ ಮಾರ್ಗ ತೋರಿಸ್ತಾನೆ, ದಾರಿ ತೋರಿಸ್ತಾನೆ, ಬೇಕಾದಂತ ಸಕಲ ಸವಲತ್ತುಗಳನ್ನ ಒದಗಿಸ್ಕೊಡ್ತಾನೆ. ಆ ಮುಳ್ಳು ಗಿಡಗಳಿದ್ದಂತ ಸ್ಥಳದಲ್ಲಿ ಒಳ್ಳೆ ನೆಲ ಆಗುತ್ತೆ, ಬಂಡೆಗಳಿದ್ದಂತ ಸ್ಥಳದಲ್ಲಿ ಬಂಡೆ ಕಲ್ಲೆಲ್ಲ ಹೋಗಿ ಒಳ್ಳೆ ನೆಲ ಆಗ್ತದೆ. ದಾರಿ ಮಗ್ಗಲು ಒಂದು 5 ಸಾರಿ ನೀವು ಅದನ್ನ ಉಳ್ರಿ ನೋಡೋಣ, ಆಮೇಲೆ ನೋಡ್ರಿ ಹೇಗಿರ್ತದೆ. ತಾನೇ ಒಳ್ಳೆ ನೆಲ ಆಗ್ಬಿಡ್ತದೆ. ಆಯಾ ಪರಿಸ್ಥಿತಿಗೆ ತಕ್ಕಂತೆ ಕೆಲಸ ಮಾಡ್ತಕ್ಕಂಥ ಚಾಕಚಕ್ಯತೆ ಚತುರತೆ ನಮಗಿರ್ಬೇಕು ದೇವರ ಸಭೆಯಲ್ಲಿ. ಇವತ್ತು ನಾವು ಅದನ್ನ ಮಾಡದೆ, ಅದಕ್ಕಾಗಿ ಪವಿತ್ರಾತ್ಮನ ಸಹಾಯವನ್ನ ಕೇಳ್ಕೊಳ್ಳದೆ, ಆ ರೀತಿಯಾದಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ದೇವರಿಗೋಸ್ಕರ ದುಡಿದೆ ಹೀಗಿತ್ತು ಆಗಿದ್ದಾರೆ ಅಷ್ಟೇ. ಒಳ್ಳೆ ನೆಲ ಎಲ್ಲಿಂದ ಬರ್ಬೇಕು? ಇರೋ ನೆಲಗಳು ಸಹ ಕಲ್ಲು ಬಂಡೆ ಮುಳ್ಳು ಗಿಡ ದಾರಿ ಮಗ್ಗಲ ಆಗ್ತಾ ಇದೆ. ಇವಾಗ ಯಾವ ಕೆಲಸವನ್ನ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥ ಅರಿವು ಇವತ್ತು ಸಭೆಗೆ ಬೇಕಾಗಿದೆ. ಅದನ್ನ ಸ್ವಾಮಿ ಪಾಠದಲ್ಲಿ ತಿಳಿಸ್ತಾ ಇದ್ದಾನೆ. ಬರೀ ಅದೇ ಕಥೆ ಹೇಳ್ಕೊಂಡು ಕುತ್ಕೋಬೇಡ್ರಿ, ಇನ್ನು ಮುಂದೆ ಮಾಡ್ಬೇಕಾದಂತ ಕೆಲಸವನ್ನ ಪ್ರಕೃತಿ ನೋಡ್ರಿ, ಬೇರೆಯವ್ರು ನೋಡ್ರಿ, ಹೋಗಿ ಕಲೀರಿ. ಪ್ರಕೃತಿನಲ್ಲಿ ಇವತ್ತು ನಾನು ಸೃಷ್ಟಿ ಮಾಡ್ದಾಗೆ ಇಲ್ಲ, ಇವತ್ತು ಎಲ್ಲ ಬದಲಾವಣೆ ಆಗಿದೆ.
ಬೆಟ್ಟ ಗುಡ್ಡಗಳಿದ್ದಲ್ಲಿ ಹೆದ್ದಾರಿ ಆಗಿದೆ, ಅಲ್ಲಿ ಕಲ್ಲು ಮಣ್ಣು ಇದ್ದಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ ಆಗಿದೆ, ಬದಲಾಗಿದೆ. ನೀವೇನ್ ಮಾಡ್ತಾ ಇದ್ದೀರಾ? ಇದು ಪಾಠದ ತಿರು. ನಾವು ಮಾಡ್ಬೇಕಾಗಿದೆ, ಬದಲಾವಣೆ ತರಬೇಕಾಗಿದೆ. ನಾವೆಲ್ಲ ಬದಲಾವಣೆ ತರುವಂತ ನಿಟ್ಟಿನಲ್ಲಿ ಪವಿತ್ರಾತ್ಮನ ಬಲಕ್ಕಾಗಿ ಪ್ರಾರ್ಥಿಸುತ್ತಾ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನ ಅತ್ಯಾಸಕ್ತಿಯಿಂದ ಎಲ್ಲಾ ಸಮಯದಲ್ಲಿ ಬಿತ್ತುವಂತ ಕೆಲಸವನ್ನ, ಎಲ್ಲಾ ರೀತಿಯಾದಂತಹ ವಿಧಿವಿಧಾನಗಳನ್ನ ಸರಿಯಾಗಿ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡಿಕೊಂಡು ಆ ವ್ಯಕ್ತಿ ಕಷ್ಟ ಏನು, ಸುಖ ಏನು, ನೋವೇನು, ಸಮಸ್ಯೆ ಏನು ತಿಳ್ಕೊಂಡು ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಿ, ಕಲ್ಲು ಮಣ್ಣನ್ನ ತೆಗೆದು ಗೊಬ್ಬರ ಹಾಕಿ, ನೀರ್ ಬರೋ ದಾರಿ ಮಾಡಿ, ಬೇಲಿ ಹಾಕಿ ಅದನ್ನ ವ್ಯವಸ್ಥೆ ಮಾಡಿಕೊಟ್ಟು ಅಲ್ಲಿ ದೇವರ ವಾಕ್ಯ ಎಂಬ ಒಳ್ಳೆ ಬೀಜವನ್ನ ಬಿತ್ತಿದ್ರೆ ಖಂಡಿತವಾಗಿ ಫಲ ಸಿಗ್ತದೆ. ಆ ಕೆಲಸವನ್ನ ಸಭೆ ಮಾಡ್ಬೇಕು. ಅದನ್ನ ಸ್ವಾಮಿ ಪಾಠದಲ್ಲಿ ನಮಗೆ ಕಲಿಸ್ತಾರೆ. ಮತ್ತೊಂದು ಸರ್, ಸ್ನಾನಿಕಾನದ ಯೋಹಾನು ಯೇಸು ಸ್ವಾಮಿ ಒಂದು ಮಾತಾಡ್ತಾನೆ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿ ಎಂದು ಅಡಗಿಯಲ್ಲಿ ಕೂಗುವನ ಶಬ್ದವದೆ. ಕರ್ತನ ದಾರಿಯನ್ನು ನೆಟ್ಟಗೆ ಮಾಡ್ರಿ ಎಂದು ಅಡಗಿಯಲ್ಲಿ ಕೂಗುವನ ಶಬ್ದ. ಅದೇ ದಾರಿ ನೆಟ್ಟಗೆ ಮಾಡಿ ಅಂತ ಅರ್ಥ ಏನು? ದೇವರ ಆತನು ಬರುವಂತ ಲೋಕರಕ್ಷಕನು ಆತನಿಗೆ ನೀವು ಆಧ್ಯಾತ್ಮಿಕ ರೀತಿಯಲ್ಲಿ ಯಾವ ರೀತಿ ಬಲಗೊಳ್ಳಬೇಕು ಅನ್ನೋದನ್ನ ಅವನು ಆಗಲೇ ಯೇಸು ಸ್ವಾಮಿ ಮಾಡುವಂತ, ನಿಮ್ಗೆ ಒಂದಂಗಿ ಇದ್ರೆ 2 ಅಂಗಿ ಇದ್ರೆ ಒಂದಂಗಿ ಕೊಡಿ, ನೀವು ಜಾಸ್ತಿ ಹಣ ತಗೋಬೇಡಿ, ಲಂಚ ಪಡ್ಕೋಬೇಡಿ, ಈ ರೀತಿಯಾದ ಕೆಲವು ನೀತಿ ಪಾಠಗಳನ್ನ ಹೇಳುವಾಗ ಅದು ಆಧ್ಯಾತ್ಮಿಕವಾಗಿ ಯೇಸು ಕ್ರಿಸ್ತನ ಬರೋಕೆ ಬಲಪಡಿಸುವಂತ ಒಂದು ವಿಚಾರ. ಇದು ಸಂಪೂರ್ಣವಾಗಿ ಇಲ್ಲಿ 3 ಜನರ ರೀತಿಯಾದ ಸುವಾರ್ತೆ ಸಾರಿದ್ರು ಕೂಡ ಇದನ್ನ 3 ರೀತಿಯಾದ ಜನರು ಅಂಗೀಕರಿಸ್ಕೊಳ್ಳೋದಿಲ್ಲ ಅಂತ ಇಲ್ಲಿದೆ. ನೀವ್ ಹೇಳ್ದಂಗೆ ಅಂಗೀಕರಿಸ್ಕೊಳ್ಳೋ ಅವಕಾಶ ಅದು ಇದೆ ಅಂತ ನೀವ್ ಹೇಳ್ತಾ ಇದ್ದೀರಿ. ಆದ್ರೆ ಯೇಸು ಕ್ರಿಸ್ತನನ್ನ ನಂಬುವ ರೀತಿಯಲ್ಲಿ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಂಡು ಮೊದಲು ಯೇಸು ಕ್ರಿಸ್ತನ ಲೋಕರಕ್ಷಕನ ನಂಬಬೇಕು. ಆ ನಂಬಿದಾಗ ಆಟೋಮೆಟಿಕ್ ದೇವರ ವಾಕ್ಯವನ್ನ ಅವ್ರು ಅಂಗೀಕರಿಸ್ಕೊಳ್ಳಕ್ ಸಾಧ್ಯವಾಗುತ್ತೆ ಅಂತ ನಾವು ಇಂಥ ಒಂದು 3 ರೀತಿಯಾದ ಜನರು ಇದ್ರು ಕೂಡ ಅವ್ರನ್ನ ನಾವು ದೇವರ ರಾಜ್ಯಕ್ಕೆ ತರೋಕೆ ಪ್ರಯತ್ನ ಪಡಬೇಕು. ಒಂದ್ ವೇಳೆ ತರಕ್ ಆಗಿಲ್ಲ ಅಂದ್ರೆ ಇದು ಯೇಸು ಸ್ವಾಮಿ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ನೋಡಿ, 24:14 ಪರಲೋಕ ರಾಜ್ಯವು ಈ ಸುವಾರ್ತೆಯು ಸರ್ವಲೋಕಕ್ಕೆ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದು. ಕಡೆಗೆ ಸಾಕ್ಷಿಗಾಗಿಯೂ ಸಾರಲ್ಪಟ್ಟಿದೆ, ಇವರು ನಂಬೋರು ಬಿಟ್ರು ಬಿಡುವುದು, ಕಡೆಗೆ ಅಂತ್ಯ ಬಂದಾಗ ನಾಶಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಅಂಗೀಕರಿಸ್ಕೊಳ್ಳದೆ ಇರೋದೇ ತಪ್ಪು. ನಮಗೆಲ್ಲ ನಮ್ಮ ಜವಾಬ್ದಾರಿ ಕೊಡಲ್ಪಟ್ಟಿದೆ. ನೀವು ಸಾರುವಂತ ಸುವಾರ್ತೆ ನಿಮಗೆ ಅದು ಪ್ರತಿಫಲ ಸಿಗುತ್ತೆ, ನಮ್ಮದೇ ಇರೋವನಿಗೆ ಅದು ಸಿಕ್ಬೇಕಾದ ಪ್ರತಿಫಲ ಅವನಿಗೂ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ಹೇಳ್ದಂಗೆ ನಾವು ಸಾರದ ಸುವಾರ್ತೆ ಸಾರ್ಬೋದಷ್ಟೇ. ಅಂಗೀಕರಿಸಿಗೆ ಬಿಡಕ್ಕೆ ಯೇಸು ಸ್ವಾಮಿನ ಯಾರನ್ನೂ ಬಲವಂತ ಮಾಡ್ಲೇ ಇಲ್ಲ. ನಾವು ಕೂಡ ಅವ್ರಿಗೆ ಎಚ್ಚರಿಕೆಯ ಸಂದೇಶಗಳನ್ನ ತಿಳಿಸಬಹುದು. ಉದಾಹರಣೆಗೆ ಯಾಕೆ ದೇವರು ಸಾಮ್ಯಗಳು ಹೇಳ್ತಾರೆ, ಸಾಮ್ಯ ರೂಪದಲ್ಲಿ ಜನರು ತಿಳಿಸ್ತಾರೆ, ಯಾಕೆ ಡೈರೆಕ್ಟ್ ಆಗಿ ಹೇಳ್ಬಾರ್ದು ಅನ್ನೋ ಒಂದು ಪ್ರಶ್ನೆ ನಂದು. ಹೇಳಿ ಅದಕ್ಕೋಸ್ಕರ. ಸ್ವಾಮಿ ಸಾಮ್ಯಗಳನ್ನ ಯಾಕೆ ಹೇಳಿದ್ರು ಅಂತಂದ್ರೆ, ಸಾಮ್ಯಗಳು ದೇವ ಜನರಿಗೆ ಅರ್ಥ ಆಗುವಾಗ ಅವರು ಅದನ್ನ ಇತರರಿಗೆ ಹೋಗಿ ಅರ್ಥ ಮಾಡಿ ಹೇಳೋದಕ್ಕೆ ಸ್ವಾಮಿ ಸಾಮ್ಯಗಳನ್ನ ಹೇಳಿದ್ರು. ದೇವರ ವಾಕ್ಯ ಸನ್ನಿಧಾನದಲ್ಲಿ ಇರ್ತಕ್ಕಂಥವ್ರಿಗೆ ದೇವರ ಜ್ಞಾನ, ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳುವಂತ ಒಂದು ಶಕ್ತಿಯನ್ನ ದೇವರ ಆತ್ಮನು ಕೊಡ್ತಾರೆ. ಆದ್ರೆ ಅದೇ ಕೇಳುವಂತವ್ರಿಗೆ, ಇತರರಿಗೆ, ಅನ್ಯರಿಗೆ ಅಷ್ಟು ಬೇಗನೆ ಅದು ಅರ್ಥ ಆಗೋದಿಲ್ಲ. ಈ ಕಾರಣದಿಂದ ಸಾಮ್ಯಗಳ ಒಳ ಅರ್ಥವನ್ನ ಯೇಸು ಸ್ವಾಮಿ ಶಿಷ್ಯರಿಗೆ ತಾನೇ ಹೇಳುದು. ಯೇಸು ಸ್ವಾಮಿ ಶಿಷ್ಯರಿಗೆ ತಾನೇ ಹೇಳುದು. ಈಗ ಯೇಸು ಸ್ವಾಮಿ ಶಿಷ್ಯರಿಗೆ ಗೊತ್ತಾಯ್ತು. ಯೇಸು ಸ್ವಾಮಿ ಅದೇ ರೀತಿಯಾದಂತ ಸಾಮ್ಯಗಳನ್ನ ಮುಂದೆ ಇತರರಿಗೆ ಹೇಳಿ ಅದರ ಅರ್ಥವನ್ನ ಅವರು ತಿಳಿಸ್ತಾರೆ. ಹೀಗೆ ದೇವರ ವಾಕ್ಯದ ಮರ್ಮವನ್ನ ತಿಳಿಸುವಂತ ಒಂದು ವ್ಯವಸ್ಥೆಯನ್ನ ಸಾಮ್ಯಗಳ ಮುಖಾಂತರವಾಗಿ ಸ್ವಾಮಿ ಮಾಡಿದ್ದಾರೆ. ಓಕೆ ಸರ್. ಲೂಕನ ಬರೆಸುವಾರ್ತೆ 8ನೇ ಅಧ್ಯಾಯ 9ನೇ ವಚನದಿಂದ ಓದ್ತೀನಿ. ಆತನ ಶಿಷ್ಯರು ಈ ಸಾಮ್ಯದ ಅರ್ಥವೇನೆಂದು ಆತನು ಕೇಳಿದಾಗ ಆತನು, ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವವರವು ನಿಮಗೆ ಕೊಡಲ್ಪಟ್ಟಿದೆ. ಉಳಿದವರಿಗೆ ಕಣ್ಣಿದ್ದರೂ ನೋಡದಂತೆಯೂ ಕಿವಿ ಇದ್ದರೂ ಕೇಳದಂತೆಯೂ ಸಾಮ್ಯ ರೂಪವಾಗಿ ಹೇಳಲಾಗುತ್ತದೆ. ಈ ಸಾಮ್ಯದ ಅರ್ಥವೇನೆಂದರೆ ಹೋಗುತ್ತೆ, ಅದೆಲ್ಲ ಗೊತ್ತಿರೋದು. ಹೇಗೆ ಇಲ್ಲಿ ನೋಡುವಾಗ 3 ರೀತಿಯಾದ ಜನರನ್ನ ತಿಳಿಸುವಂತದ್ದಾಗಿದೆ. ಅವ್ರೇನಪ್ಪ ಅಂದ್ರೆ
ದೇವರ ವಾಕ್ಯ ಏನು ದೇವರೇ, ಆಗ ಅವ್ರೇನ್ ಮಾಡ್ತಾರೆ, ಈ ಸಾಮ್ಯದ ಬರೋದಿಲ್ಲ. ಅಂತವ್ರಿಗೆ ನಾವು ದೇವರ ವಾಕ್ಯಗಳ ನಾವು ತಿಳಿಸಿದ್ರು ಪ್ರಯೋಜನ ಇಲ್ಲ. ಆದ್ರೂ ಕೂಡ ತಿಳಿಸಿದ್ರೆ ಅವ್ರ ದೇವರ ವಾಕ್ಯಕ್ಕೆ ಬಂದಾಗ ರಕ್ಷಣೆ ಖಂಡಿತ ಹೊಂದ್ಕೊತಾರೆ. ನೀವ್ ಹೇಳ್ದಂಗೆ ಸುವಾರ್ತೆಯ ಮೂಲಕ ನಾವೆಲ್ಲ ಬಂದಂಗೆ ಅವ್ರು ಬರೋಕೆ ನಾವೇನ್ ಮಾಡ್ಬೇಕು, ಸಾಮಾನ್ಯವಾಗಿ ಸುವಾರ್ತೆಗಳನ್ನ ಮಂದಟ್ಟಾಗುವಂತೆ ತಿಳಿಸ್ಬೇಕು ಅಂತ. ಓಕೆ ಸರ್. ಅಲ್ಲಿ ಸ್ವಾಮಿ ಕೊನೆಯಲ್ಲಿ ಆ ಕಥೆನಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, 30ರಷ್ಟು 60ರಷ್ಟು 100ರಷ್ಟು ಫಲ ಕೊಟ್ಟು ಅಂತೇಳಿ. ದೇವರಿಗೆ ಸಂಪೂರ್ಣವಾಗಿ 100 ಪ್ರಯಾಸಕ್ಕೆ 100% ಅಂತ ನೆಲದಲ್ಲಿಯೂ ನೀವು ಶ್ರಮ ಪಟ್ರೆ ಒಂದು 30% ಆದ್ರೂ ಸಿಗ್ತಾರಲ್ಲ, ಅದು ದೇವರಿಗೆ ಬೇಕಾಗಿರುತ್ತೆ. ಕಾರಣ ಇಷ್ಟೇ, ಒಬ್ಬನಾದ್ರೂ ನಾಶವಾಗಬಾರದು. ದೇವರ ವಾಕ್ಯದಲ್ಲಿ ತಿಮೋಥೆಯ ಪತ್ರಿಕೆ ನಾವು ನೋಡ್ತೇವೆ, ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ದೇವರ ರಾಜ್ಯಕ್ಕೆ ಅಂದರೆ ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯನಾಗ್ಬೇಕೆಂಬುದು ದೇವರ ಚಿತ್ತ ಆಗಿದೆ. ಹೀಗಿರುವಾಗ ದೇವರು ಯಾರನ್ನೂ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಒಬ್ಬ ಪಾಪಿಗೋಸ್ಕರ ಎಷ್ಟು ಪ್ರಯಾಸ ಪಡಬೇಕು ಅಷ್ಟು ಪ್ರಯಾಸ ನಾವು ಪಡಬೇಕು. ಇನ್ನು ತಮ್ಮ ಹೃದಯದ ಹಠವನ್ನೇ ಸಾಧಿಸಿ ಅವರು ನಾಶವಾಗ್ತಾರೆ ಅಂತಂದ್ರೆ ಅದಕ್ಕೆ ನಾವು ಹೊಣೆಯಲ್ಲ. ಅವರ ಆತ್ಮದ ನಷ್ಟಕ್ಕೆ ಅವರೇ. ದುಷ್ಟನು ತನ್ನ ದುಷ್ಟತ್ವದಲ್ಲೇ ಸಾತ್ರೆ ನಾವೇನು ಮಾಡಕ್ಕಾಗುತ್ತೆ. ದುಷ್ಟನ ದುಷ್ಟತ್ವದಿಂದ ಬಿಡುಗಡೆ ಮಾಡುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಆ ಪ್ರಯತ್ನದಲ್ಲಿ ಇವತ್ತು ಅನೇಕ ವಿಧಾನಗಳಿವೆ. ಅವುಗಳನ್ನ ಉಪಯೋಗಿಸ್ಕೊಂಡು ಒಬ್ಬ ವ್ಯಕ್ತಿಯನ್ನ ಪರಿವರ್ತನೆ ಮಾಡಬಹುದು. ಉದಾಹರಣೆಗೆ ನಾವು ನೋಡ್ತೀವಿ, ಬೇರೆ ಸಭೆಗಳಲ್ಲಿ ಜನರು ತುಂಬಿ ತುಳುಕ್ತಾ ಇದ್ದಾರೆ. ಕಾರಣ ಏನು? ಅವರು ಬೇರೆ ಬೇರೆ ರೀತಿಯ ವಿಧಾನಗಳನ್ನ ಜನರಿಗೆ ಅವರ ಜೀವನ ಶೈಲಿಗೆ, ಅವರ ವೈಯಕ್ತಿಕವಾದಂತ ಬದುಕಿಗೆ ಸ್ಪಂದಿಸುವಂತ ಆ ರೀತಿಯಲ್ಲಿ ಅವರ ಜೊತೆಯಲ್ಲಿ ಇದ್ದುಕೊಂಡು ಹೋಗಿ ಸೇವೆ ಮಾಡ್ತಾರೆ. ಅವ್ರ ಕಷ್ಟಕ್ಕಾಗ್ತಾರೆ, ಅವ್ರ ಸುಖಕ್ಕಾಗ್ತಾರೆ, ಅವ್ರ ಚಿಂತೆಗೊಳಗಾಗ್ತಾರೆ. ಅವ್ರಿಗೋಸ್ಕರ ಹಗಲು ರಾತ್ರಿ ತ್ಯಾಗ ಮಾಡ್ತಾರೆ. ಸುಮಾರು ವರ್ಷಾನುಗಟ್ಲೆ ಅವ್ರ ಮನೆಗೆ ಬಿಟ್ಟು ಬಿಡದೆ ಹೋಗಿ ಪ್ರೇಯರ್ ಮಾಡ್ತಾರೆ. ಕೊನೆಗೊಂದು ದಿವಸ ಕಲ್ಲು ಬಂಡೆ ಕರಗೋಗ್ತದೆ. ಅವರು ದೇವರ ಸಾಕ್ಷಿ. ಬೇರೆ ವಿಷಯ ಸತ್ಯ ಗೊತ್ತಿಲ್ಲ, ತಿಳಿದಂತ ವಿಷಯದಲ್ಲಿ ಯೇಸು ಸ್ವಾಮಿಯನ್ನು ನಂಬಿಕೊಂಡು ಯೇಸು ಸ್ವಾಮಿಯನ್ನು ಆರಾಧನೆ ಮಾಡ್ತಾರೆ. ವಿಗ್ರಹಾರಾಧನೆ ಬಿಟ್ಟು ಬಿಡ್ತಾರೆ. ಆಮೇಲೆ ವಿಗ್ರಹಾರಾಧನೆ ಮಾಡೋದು ತಪ್ಪು ಅಂತ ಜನಕ್ಕೆ ಸಾಕ್ಷಿ ಹೇಳ್ತಾರೆ. ಅವರು ಒಂದು ಕಾಲದಲ್ಲಿ ಬಲವಾಗಿ ವಿಗ್ರಹಾರಾಧನೆ ಮಾಡ್ತಾರೆ. ಹೇಗೆ ಸಾಧ್ಯ? ಇದನ್ನ ನಾನು ಹೇಳೋದು. ನಮ್ಮ ಸೇವೆಯಲ್ಲಿ ಬಹಳ ಬಹಳ ಕೊರತೆ ಇದೆ. ನಾವು ಸೇವೆಗೆ ಬೇಕಾದಂತ ಸರಿಯಾದಂತ ವಿಧಾನಗಳನ್ನ ಬಳಸ್ತಾ ಇಲ್ಲ. ನಾವು ನಮ್ಮ ಸಮಯವನ್ನ ದೇವರ ಆತ್ಮನ ಕೈಗೆ ಒಪ್ಪಿಸಿಕೊಟ್ಟು ಅಂಗಲಾಚಿ ಬೇಡಿ ಸರಿಯಾಗಿ ಒಂದು ಆತ್ಮವನ್ನ ದೇವರ ಕಡೆಗೆ ತಿರುಗಿಸಲು ಬೇಕಾದಂತ ಜ್ಞಾನವನ್ನ ಶಕ್ತಿಯನ್ನ ನಮಗೆ ಕೊಡಪ್ಪ ಅಂತೇಳಿ ಬೇಡ್ಕೊಂಡ್ರೆ ಖಂಡಿತವಾಗಿ ಸ್ವಾಮಿ ನಮ್ಗೆ ಸಹಾಯ ಮಾಡ್ತಾರೆ. ಮತ್ತು ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿ ಆ ಒಂದು ಕುಟುಂಬದ ರಕ್ಷಣೆಗಾಗಿ ಹಗಲು ರಾತ್ರಿ ನಾವು ಶ್ರಮೆ ಪಟ್ರೆ ನಿಶ್ಚಯವಾಗಿ ಕುಟುಂಬಗಳು ದೇವರ ಕಡೆ ತಿರ್ತಾರೆ. 100 ಕುಟುಂಬಗಳನ್ನ ಸಂಧಿಸಿದ್ರೆ 30 ಕುಟುಂಬಗಳಾದ್ರೂ ದೇವರ ಕಡೆ. ಇದು ದೇವರಿಗೆ ಬೇಕಾಗಿರುತ್ತೆ. ಇದನ್ನೇ ತಾನೇ ಈ ಪಾಠದಲ್ಲಿ ನಾವು ಕಲಿಬೇಕು. ಶ್ರಮೆ ಬೇಕಾಗ್ತದೆ. ಕಡೆಯದಾಗ ಒಂದು ಪ್ರಶ್ನೆ ಇದೆ ಸರ್. 4 ಇಂಟರ್ನಲ್ ನೋಡುವಾಗ ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದು ಬೆಳೆಯುತ್ತಾ ಬಂದು 30ರಷ್ಟು 60ರಷ್ಟು ಮತ್ತು 100ರಷ್ಟು ಫಲ. ಇಲ್ಲಿ 3 ರೀತಿಯಾದ ಫಲ ಕೊಡ್ತವೆ. ಯಾಕೆ ಒಂದೇ ತರ ಫಲ ಕೊಡಲ್ಲ? 100ರಷ್ಟು ಫಲ ಕೊಡಲ್ಲ ಪ್ರತಿಯೊಂದು ಗಿಡನು? ಯಾಕೆ ಇಲ್ಲಿ ಒಂದ್ 30 ಒಂದ್ 60 ಏರುಪೇರು ಹಾಕೊಡ್ತವೆ? ಯಾಕೆ ಸಮವಾಗಿ ಎಲ್ಲ 100ರಷ್ಟೇ ಫಲ ಕೊಡೋದಿಲ್ಲ? ಇದ್ರಲ್ಲಿ ಏನು ಇರ್ಬೋದು? ಯಾಕೆ ಈಗ ಒಳ್ಳೆಯ ಭೂಮಿಲಿ ಬಿದ್ದರೂ ಕೂಡ ಕೊಡುವಂತ ಫಲಗಳು ಬಹಳ ಏರುಪೇರಾಗಿದೆಯಲ್ಲ? ಯಾಕೆ ಒಂದ್ 30ರಷ್ಟು ಒಂದ್ 60ರಷ್ಟು ಒಂದ್ 100ರಷ್ಟು ಫಲ ಕೊಡ್ತೇವೆ ಅಂತ ಹೇಳ್ತಾರೆ? ಕಿವಿ ಹೇಳೋನು ಕೇಳಲಿ ಇಂತ ಯಾಕೆ ಸಮಾನಾಗಿ ಕೊಡೋದಿಲ್ಲ? ಒಳ್ಳೆ ನೆಲದಲ್ಲಿ ಬಿದ್ದಿದೆಯಲ್ಲ, ಒಳ್ಳೆ ಗೊಬ್ಬರ ಸಿಕ್ಕಿದೆ, ಒಳ್ಳೆ ನೆಲ ಸಿಕ್ಕಿದೆ. ಹೀಗಿರುವಾಗ ಯಾಕೆ ಏರುಪೇರು ಬೆಳೆಯಲು ಯಾಕೆ ಏರುಪೇರು ಆಗಿದೆ? ಅದರ ಅರ್ಥ ಇಷ್ಟೇ, ಒಂದು ಭೂಮಿಯನ್ನ ನೀವು ಯಾವಾಗ ಬಿತ್ತನೆ ಪ್ರಾರಂಭ ಮಾಡ್ತೀರಾ, ಒಳ್ಳೆ ನೆಲ ಇದೆ. ಈಗ ಒಬ್ಬ ವ್ಯಕ್ತಿ ಒಳ್ಳೆ ಮನುಷ್ಯ,
ಅವನು 60 ವರ್ಷ ಆದ್ಮೇಲೆ ಅವನಿಗೆ ದೇವ್ರ ವಾಕ್ಯ ಸಿಕ್ಕಿದೆ. ಅವನಿಗೆ ಉಳಿದಿರೋ ಕಾಲಾವಕಾಶ ಕಡಿಮೆ. ಅವನಿಷ್ಟು ಫಲ ಕೊಡಕ್ಕಾಗ್ತದೆ? ಅವನ 50 ವರ್ಷ ಆದ್ಮೇಲೆ ಅವ್ನಿಗೆ ದೇವ್ರ ವಾಕ್ಯ ಸಿಕ್ಕಿದೆ. ಅವ್ನಿಗೆ ಉಳಿದಿರೋ ಅವಕಾಶ ಕಡಿಮೆ. ಅವ್ನಿಗೆ ಎಷ್ಟು ಫಲ ಕೊಡಕ್ಕಾಯ್ತದೆ? ಅದೇ ಒಬ್ಬ ಯೌವನಸ್ಥ ದೇವರ ಕಡೆಗೆ ಒಳ್ಳೆ ವ್ಯಕ್ತಿ ಯೌವನ ಪ್ರಾಯದಲ್ಲಿ ದೇವ್ರ ಅಂಗೀಕಾರ ಮಾಡ್ಕೊಳ್ತಾನೆ. ಅವನಿಗೆ ಸಾಕಷ್ಟು ಸಮಯ ಇರ್ತದೆ, ಸಾಕಷ್ಟು ಫಲ ಕೊಡ್ತಾನೆ. ನೀವ್ ಹೇಳ್ತಾರ ಸರಿ ಇಲ್ಲ, ಅದು ಅರ್ಥ ಆಗಲ್ಲ. ಯಾಕೆಂದ್ರೆ ಒಂದೇ ಸಾರಿ ಬಿತ್ತಲ್ಪಟ್ಟಿದ್ದು, ಒಂದೇ ಸಮಯದಲ್ಲಿ ಒಂದೇ ಸಾರಿ ಬಿತ್ತಲ್ಪಟ್ಟದಲ್ಲಿ ಅವ ಬೆಳೆಯಲ್ಲಿ ಏರುಪೇರಾಗಿದೆ ಯಾಕೆ ಅಂತ ನಾ ಕೇಳಿದ್ದು. ಇದು ಅವನು ಅಷ್ಟು ವರ್ಷಕ್ಕೆ ಬಂತು ಇಷ್ಟು ವರ್ಷಕ್ಕೆ ಬಂತು ಆತರ ಅಲ್ಲ. ಇಲ್ಲಿ ಒಂದೇ ಸಾರಿ ಬಿತ್ತಲ್ಪಟ್ಟಿದೆ, ಒಂದೇ ಸಾರಿ ವಾಕ್ಯ ಕೇಳಲ್ಪಟ್ಟಿದ್ದಾರೆ. ಆದ್ರೆ ಇವರಲ್ಲಿ ಯಾಕೆ ಒಬ್ಬ 30 60 ಅವ್ರು ಕೊಡ್ತಾನೆ ಅನ್ನೋದು ನಾ ಕೇಳಿದಷ್ಟೇ. ಅವನ ಸುವಾರ್ತೆ ಸಾರುವಂತದ್ದು ಲಾಸ್ಟ್ ಅರ್ಥ ತಿಳ್ಕೊಳ್ಳಿ, ಫಸ್ಟ್ ಅರ್ಥ ತಿಳ್ಕೊಳ್ಳಿ, ಅದರ ಪ್ರಶ್ನೆ. ಇಲ್ಲಿ ಸುವಾರ್ತೆ ಎಲ್ಲವೂ ಸಮಾನಾಗಿ ಸಾರಲ್ಪಟ್ಟಿದೆ, ಒಂದೇ ಅಟ್ ಎ ಟೈಮ್ ಅವ್ರಿಗೆ ತಿಳಿಸಲ್ಪಟ್ಟಿದೆ, ಬಿತ್ತಲ್ಪಟ್ಟಿದೆ. ಹೀಗಿರುವಾಗ ಇವ್ರು ಯಾಕೆ ಈ ರೀತಿಯಾದ ಫಲ ಏರುಪೇರಾಗಿ ಕೊಡ್ತಾರೆ ಅಂತ. ಒಂದೇ ಸಮ ಫಲ ಯಾಕೆ 100 ಅರ್ಥ ಮಾಡ್ಕೋಬಹುದು. ಪ್ರತಿಯೊಂದು ಮಣ್ಣಿಗೂ ಒಂದೊಂದು ಗುಣ ಇದೆ, ಅದರದೇ ಆದಂತ ಶಕ್ತಿ ಇದೆ. ಆ ಶಕ್ತಿ ಪ್ರಕಾರವಾಗಿ ಅದು ಬೆಳೆಯನ್ನು ಕೊಡ್ತದೆ, ಇಲ್ಲ ಅಂತೀರಾ? ಹೇಳಿ ಭೂಮಿ, ಹೇಳಿ ಸರ್. ಕೆಮ್ಮಣ್ಣು ಭೂಮಿ, ಎರೆ ಭೂಮಿ ಅಲ್ವಾ? ಈಗ ಅದು ಬಿಡಿ, ಅವೆಲ್ಲ ಇರೋದು ಈಗ ಆ ಭೂಮಿ ತಗೋಬೇಡಿ, ಇರೋದು ಒಂದೇ ಭೂಮಿ, ಒಂದೇ ಕಡೆ ಬಿತ್ತನೆ ಮಾಡಿರೋದು, ಅಲ್ಲಿ ಏರುಪೇರು ಯಾಕೆ ಅಂತ ಕೇಳ್ತಾ ಇರೋದು. ಮನುಷ್ಯರು ಅಷ್ಟೇ. ನಮಗಿರುವಂತ ಶಕ್ತಿ ಎಷ್ಟು, ತಿಳುವಳಿಕೆ ಎಷ್ಟು, ನಮ್ಮ ಸಾಮರ್ಥ್ಯ ಎಷ್ಟು, ಅದರ ಮೇಲೆ ನಾವು ಫಲ ಕೊಡ್ತೀವಿ. ಒಳ್ಳೆಯವರು ಆದ್ರೆ ನಾವು ಹೆಚ್ಚಿಗೆ ದೇವರ ಸೇವೆಯಲ್ಲಿ ಹೆಚ್ಚಿಗೆ ಉಪಯೋಗ ಆದ್ರೆ ಹೆಚ್ಚಿಗೆ ಫಲ ಕೊಡ್ತೀವಿ. ಕೆಲವು ಸರಿ ಆಗೋದಿಲ್ಲ, ಅಂದ್ರೆ ಆಗಿದ್ದುಕೊಂಡು ಅಂದ್ರೆ ಹೌದು. ಈಗ ಒಂದು ಸುವಾರ್ತೆಯನ್ನ ಸಾರ್ಬೇಕಾದ್ರೆ ನಾವು 30ರಷ್ಟು 60ರಷ್ಟು ಫಲ ಕೊಡ್ತೇನೆ ಅಂದ್ರೆ, ಇಲ್ಲಿ ನನ್ನ ಅನಿಸಿಕೆ ಪ್ರಕಾರವಾಗಿ ದೇವರು ಕೊಟ್ಟಂತ ತಲಾಂತುಗಳು, ಒಬ್ಬನಿಗೆ 2 ತಲಾಂತು, ಒಬ್ಬನು 3 ತಲಾಂತು, ಒಬ್ಬನಿಗೆ 5 ತಲಾಂತುಗಳು, ಹೀಗೆ ದೇವರ ರಕ್ಷಣೆಗೆ ಒಳಪಟ್ಟಿದ್ರು ಕೂಡ ದೇವರು ಕೊಟ್ಟಿರುವಂತ ತಲಾಂತು ಪವಿತ್ರಾತ್ಮನ ಮೂಲಕ ಅವರು ಮಾಡುವಂತ ಸೇವೆ ಜಾಸ್ತಿ ಇರ್ಲಿ ಕಮ್ಮಿ ಇರ್ಲಿ ಏನೇ ಆಗಿರ್ಲಿ, ಒಟ್ಲೆ ಅವರೆಲ್ಲರೂ ಸಹ ದೇವರ ಸುವಾರ್ತೆ ಸೇವೆಯಲ್ಲಿ ನೆಲೆಗೊಳ್ಳುವುದಕ್ಕೆ ಹಾಗೂ ಮುಂದುವರಿಸುವುದಕ್ಕೆ ಒಂದು ಮಾರ್ಗವಾಗಿದೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಬರೀ ಪಾಠಗಳೇ ಮಾತ್ರ ಸುವಾರ್ತೆ ಸಾರಬೇಕು, ಹಿರಿಕರು ಸಾರಬಾರದು, ಅವ್ರು ಸಾರಬಹುದು, ಇವ್ರು ಸಾರಬೇಕು, ಅವ್ರು ಇಲ್ಲ. ನಾವ್ ಯಾವ್ದೇ ತಲಾಂತು ಚಿಕ್ಕದಾಗ್ಲಿ ದೊಡ್ಡದಾಗಿಲ್ಲ, ನಾವೆಲ್ಲರೂ ದೇವರಿಗೆ ನಾವು ಸುವಾರ್ತೆ ಸಾರುವ ಹಿಂಗಿನಲ್ಲಿ ಇದ್ದೇವೆ ಎಂಬುದನ್ನ ನಾವು ತಿಳ್ಕೊಬೇಕು. ಖಂಡಿತವಾಗಿ ದೇವರು ನಮ್ಮ ತಲಾಂತ ಕೊಟ್ಟಿದ್ದಾನೆ. ಆ ತಲಾಂತನ ನಾವು ಉಪಯೋಗಿಸಿದ್ರೆ ಹೆಚ್ಚು ಫಲ ಕೊಡ್ತೀವಿ, ನಾವು ಸರಿಯಾಗಿ ಉಪಯೋಗಿಸಿದ್ರೆ ನಮ್ಮ ಫಲ ಕಡಿಮೆ ಆಗಿರ್ತದೆ ಅಂತ ನೀವು ಖಂಡಿತವಾಗಿ ನಿಶ್ಚಯ ಅದನ್ನು ಒಪ್ಕೊಳ್ಬಹುದು. ಸೊ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಚರ್ಚೆ ಆರೋಗ್ಯದಾಯಕವಾಗಿ ಹೆಚ್ಚಿನ ಜ್ಞಾನ ತಿಳುವಳಿಕೆಯನ್ನ ನಮ್ಗೆ ಕೊಡ್ಲಿ ಅಂತಕ್ಕಂತ ಕಾರಣದಿಂದ ಈ ಪ್ರಶ್ನೆಗಳನ್ನ ಕೇಳಬೇಕಾಯ್ತು. ದೇವರ ಆತ್ಮನ ನಮ್ಮ ನಡೆಸಲಿ. ಭಾಗವಹಿಸಿದಂತ ಎಲ್ರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನಾ ಸಮಯಕ್ಕೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಮುಕ್ತಾಯದ ಪ್ರಾರ್ಥನೆಗಾಗಿ ಹಿರಿಯರಾದಂತ ಯಶವಂತ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಪ್ರೇಯರ್ ರಿಕ್ವೆಸ್ಟ್ ಇದೆ. ಹೇಳಿ ಅಮ್ಮ. ಗುರು ಭಾಗ್ಯ ಅವರ ಒಂದು ಆರೋಗ್ಯಕ್ಕೋಸ್ಕರ, ಮತ್ತೆ ಮಿಸಸ್ ಪುತ್ರಿ ಸಾಮೇಲ್ ಅವರ ಆರೋಗ್ಯಕ್ಕೋಸ್ಕರ, ಆದ್ಯ ಪಾಪುಗೋಸ್ಕರ, ಮತ್ತೆ ಅನು ಹಲೋ ಹಲೋ ಇದ್ದೀರಾ? ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿಯಮ್ಮ, ಇನ್ನೊಂದ್ಸರಿ ಹೇಳ್ಬಿಡಿ. ಭಾಗ್ಯ ಗುರುಗೋಸ್ಕರ, ಅನು
ಆದ್ಯ ಪುತ್ರಿ ಸಾಮುವೇಲ್. ಆಮೇಲೆ ಪುತ್ರಿ ಸಾಮುವೇಲ್ ಅವರ ಆರೋಗ್ಯಕ್ಕೋಸ್ಕರ, ಆದ್ಯ ಮಗುಗೋಸ್ಕರ. ಫಾಸ್ಟರ್ ರಾಧಮ್ಮ ಸ್ವಲ್ಪ ಪ್ರೇಯರ್ ಮಾಡಿ. ಹಾ ಫಾರ್ ಅವರ್ ಹೆಲ್ತ್. ಶಿ ಇಸ್ ಇನ್ ದ ಹಾಸ್ಪಿಟಲ್. ಓದುಕರೇ ನಮಸ್ಕಾರ. ನಮಗಾಗಿ ಬಳ್ಳಾರಿ. ಓಕೆ ಯಶವಂತ್ ಸರ್ ರೆಡಿನಾ? ರೆಡಿ. ಓಕೆ, ಕರ್ಕೊಂಡ್ರೆ ಹೆಸರು? ಅಷ್ಟೇ. ನಮ್ಮ ಕುಟುಂಬಕ್ಕಾಗಿ ನಮಗಾಗಿ ಪ್ರಾರ್ಥನೆ ಮಾಡಿ ಫಸ್ಟ್. ಲೋಕೇಶ್ ಅಂಕಲ್ ಅವರು. ಓಕೆ, ಪ್ರಾರ್ಥನೆ ಮಾಡಿ ಸರ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಈ ಸಾಯಂಕಾಲದಲ್ಲಿ ಸಬ್ಬತ್ ಶಾಲೆ ಪಾಠದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ನೀನು ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಮ್ಮೆಲ್ಲರ ಜೊತೆಯಲ್ಲಿ ನಿನ್ನ ಪ್ರಸನ್ನತೆ ಇದೆ ಅಂತ ನಂಬಿದ್ದೇವೆ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವಾಗ ನೀನು ಸಹಾಯ ಮಾಡು. ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನು ನೀನು ಒದಗಿಸಿಕೊಟ್ಟು ಅವರೆಲ್ಲರೂ ಕೂಡ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಈ ಸಮಯದಲ್ಲಿ ವಿಶೇಷವಾಗಿ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳ್ಕೊಂಡಂತ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ವಿಶೇಷವಾಗಿ ಆದ್ಯ ಎಂಬ ಮಗುವನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಆ ಮಗುವಿಲಿರತಕ್ಕಂಥ ತೊಂದರೆಯನ್ನ ಹೋಗಲಾಡಿಸಿ ಆ ಮಗುವಿಗೆ ಬೇಕಾದಂತ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ನೀನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಏನೋ ಅವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರಲ್ಲಿರ್ತಕ್ಕಂಥ ತೊಂದರೆಯನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯನು ನೀನು. ನಿನ್ನ ಅಮೂಲ್ಯವಾದ ಹಸ್ತದಿಂದ ಮುಟ್ಟಿ ಆ ಮಗನನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಸಾಮ್ಯಲ್ ಅಮ್ಮವರನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರಿಗೆ ಇರತಕ್ಕಂಥ ಕುಂದು ಕೊರತೆಗಳನ್ನ ನೀನು ಬಲ್ಲವನಾಗಿದ್ದಿ. ಅವರ ನೋವುಗಳನ್ನ ತಿಳಿದವನಾಗಿದ್ದಿ ಕರ್ತನೆ. ನೀನೇ ಆ ಮಗನನ್ನ ಮುಟ್ಟಿ ಆತನಲ್ಲಿರತಕ್ಕಂಥ ಎಲ್ಲ ತೊಂದರೆಗಳಿಂದ ಬಿಡುಗಡೆ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ರಾಧಮ್ಮ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದನ್ನು ನಾವು ತಿಳಿದವರಾಗಿದ್ದೇವೆ ಕರ್ತನೆ. ನೀನೇ ಅವರನ್ನ ವಿಶೇಷವಾಗಿ ಮುಟ್ಟು ಸ್ವಾಮಿ. ಆ ಮಗಳಿಗೆ ಇರತಕ್ಕಂಥ ತೊಂದರೆಯನ್ನ ನೀನು ಬಲವನಾಗಿದ್ದಿ ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಅವರನ್ನು ಮುಟ್ಟಿ ಅವರನ್ನು ಗುಣಪಡಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ರವಿ ಬಳ್ಳಾರಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಪ್ರತಿನಿತ್ಯವೂ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದನ್ನ ನೀನು ಬಲವನಾಗಿದ್ದಿ ಸ್ವಾಮಿ. ಅವರ ಕುಂದು ಕೊರತೆಗಳನ್ನ, ಅವರ ನೋವುಗಳನ್ನ, ಅವರ ಕುಟುಂಬದಲ್ಲಿರತಕ್ಕಂಥ ತೊಂದರೆಯನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ನೀನೇ ಆ ಮಗನಿಗೆ ಬೇಕಾದಂತ ಧೈರ್ಯವನ್ನ ಬಲವನ್ನು ಕೊಟ್ಟು ಕರ್ತನೆ ಎಲ್ಲ ತೊಂದರೆಗಳಿಂದ ಎಲ್ಲ ನೋವುಗಳಿಂದ ಆತನನ್ನ ಬಿಡುಗಡೆ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಲೋಕೇಶ್ ಅವರ ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಅವರ ಕುಟುಂಬದಲ್ಲಿರತಕ್ಕಂಥ ತೊಂದರೆಯನ್ನ ನೀನು ತಿಳಿದವನಾಗಿದ್ದಿ. ಅವರ ನೋವುಗಳನ್ನ ನೀನು ಬಲ್ಲವನಾಗಿದ್ದಿ ಕರ್ತನೆ. ನೀನೇ ಅವರನ್ನ ಮುಟ್ಟಿ ಅವರಿಗೆ ಬೇಕಾದಂತ ಆಶೀರ್ವಾದಗಳನ್ನು ನೀನು ಕೊಟ್ಟು ಅವರ ಕುಂದು ಕೊರತೆಗಳಿಂದ ಅವರನ್ನು ಬಿಡುಗಡೆ ಮಾಡಿ, ಅವರ ನೋವುಗಳಿಂದ ಅವರನ್ನು ಬಿಡುಗಡೆ ಮಾಡಿ, ಹೌದು ನಮ್ಮ ದೇವರು ನನ್ನನ್ನು ಬಿಡುಗಡೆ ಮಾಡಿದ್ದಾರೆ, ನಮ್ಮ ಕುಟುಂಬಕ್ಕೆ ಬೇಕಾದಂತ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಸಾಕ್ಷಿಯನ್ನು ಹೇಳುವಾಗ ನೀನು ಸಹಾಯ ಮಾಡಿ. ಇನ್ನೊಂದು ಆವರ್ತಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಯಾವುದಾದ್ರೂ ಹೆಸರುಗಳನ್ನು ಬಿಟ್ಟಿರತಕ್ಕಂಥ ಪಕ್ಷದಲ್ಲಿ ಕರ್ತನೆ
ಆ ಹೆಸರನ್ನ ನೀನು ಬಲ್ಲವನಾಗಿದ್ದಿ ಕರ್ತನೆ. ನೀನೇ ಆ ವ್ಯಕ್ತಿಯನ್ನು ವಿಶೇಷವಾಗಿ ನೀನು ಮುಟ್ಟಿ ಸ್ವಾಮಿ, ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಎಲ್ಲ ನೋವುಗಳಿಂದ ಬಿಡುಗಡೆ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಪ್ರತಿ ಸಾಯಂಕಾಲದಲ್ಲಿ ಈ ವಾಕ್ಯಗಳನ್ನು ಕೇಳುವ ಹಾಗೆ ಪ್ರತಿಯೊಬ್ಬೊಬ್ಬರು ಇದರಲ್ಲಿ ಭಾಗವಹಿಸಿ ಆ ವಾಕ್ಯಗಳನ್ನು ತಿಳಿದುಕೊಂಡು ಆ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ದಯಪಾಲಿಸಿಕೊಡು. ವಿಶೇಷವಾಗಿ ಬೋಧಕರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ, ಆ ಕುಟುಂಬವು ಕೂಡ ಸ್ವಾಮಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸುವಾಗ ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ನೀನು ಒದಗಿಸಿಕೊಟ್ಟು ಸ್ವಾಮಿ, ನೀನೇ ಅವರ ಜೊತೆಯಲ್ಲಿದ್ದು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಈ ಸಮಯದಲ್ಲಿ ನೀನೇ ಈ ರಾತ್ರಿಯಲ್ಲಿ ನಾವೆಲ್ಲರೂ ಮಲಗಲಿಕ್ಕೆ ಹೋಗುವಾಗ ನಿನ್ನ ವಿಶೇಷವಾದಂತಹ ದೇವದೂತರುಗಳನ್ನ ನಮ್ಮೆಲ್ಲರ ಜೊತೆಯಲ್ಲಿ ಇರಿಸಿ ಸ್ವಾಮಿ, ನಮ್ಮೆಲ್ಲರಿಗೆ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಕರ್ತನೆ ನಿನ್ನ ಸಿದ್ಧವಿದ್ದಂತಹ ಪಕ್ಷದಲ್ಲಿ ಇವರಿಗೆ ನಾವೆಲ್ಲರೂ ಬೆಳಗಿನ ಜಾವನ್ನು ಕಂಡು ನಿನಗೆ ಸ್ತೋತ್ರ ಹೇಳುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದೆಂದಿಗೂ ಸ್ವಾಮಿ ನೆರೆದು ಬಂದಂತ ನಿನ್ನ ಭಕ್ತ ಗಣದ ಮೇಲೆ, ನಿನ್ನ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಮೇಲೆ ಹಾಗೂ ಸುವಾರ್ತೆ ಸಾರಲ್ಪಟ್ಟು ನಿನ್ನನ್ನು ಅಂಗೀಕರಿಸಿಕೊಳ್ಳಬೇಕಾದಂತ ಪ್ರತಿಯೊಬ್ಬ ಮಾನವನ ಮೇಲೆ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇಲೆ ಸಭಾಶಾಲೆಗೆ ಕೂಡಿ ಬಂದಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೂ ಇನ್ಸ್ಟ್ರೂಮೆಂಟ್ಸ್ ಮೂಲಕವಾಗಿ ದೇವರನ್ನ ಸ್ತುತಿಸಿದ ಹಿರಿಕರಾದ ವಿಜಯ್ ಕುಮಾರ್ ಅವರಿಗೂ, ಚರ್ಚೆಯಲ್ಲಿ ಭಾಗವಹಿಸಿದ ಬೋಧಕರಿಗೂ, ಎಲ್ಲ ಹಿರಿಕರಿಗೂ ಧನ್ಯವಾದಗಳು. ಮತ್ತೆ ನಾವು ನಾಳೆ ಸಂಜೆ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯಲ್ಲಿ ಒಟ್ಟಾಗಿ ಕೂಡಿ ಬರುವ ಎಲ್ಲರಿಗೂ ಶುಭರಾತ್ರಿ. ಆಮೇಲೆ ವಂದನೆಗಳು. ವಂದನೆಗಳು. Thank you, everybody. Pastor, thank you. ಥ್ಯಾಂಕ್ ಯು Thank you, ಪ್ರೇಮನಾಥ್ ಅವರೇ. Master. Pastor, thank you very much for your prayer. Thank you very much.